ಕಳೆದ ಬಾರಿ ಮನಃಶಾಸ್ತ್ರದ ಪಾಠವನ್ನು ನಾವು ಮುಕ್ತಾಯ ಮಾಡಿದ್ವಿ. ಅದನ್ನು ಸಮರೈಸನ್ನು ಒಂದ್ಸಲ ನೋಡಿ ವಿದ್ಯಾರ್ಥಿಗಳು ಕೇಳಿದಂಥ ಕೆಲವಿನ ಪ್ರಶ್ನೆಗಳನ್ನು ಅದನ್ನು ಚಿಂತನೆ ಮಾಡೋಣ, ಉತ್ತರವನ್ನು ಹುಡುಕುವಂಥ ಪ್ರಯತ್ನ ಮಾಡೋಣ. 10ನೇ ಅಧ್ಯಾಯದಲ್ಲಿ ವಿಭೂತಿ ಯೋಗದಲ್ಲಿ ಭಗವಂತ ತನ್ನ ಅನಂತ ರೂಪಗಳನ್ನು, ಶಕ್ತಿಯನ್ನು ಮತ್ತು ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿದ್ದಾನೆ. ಜಗತ್ತಿನ ಪ್ರತಿಯೊಂದು ಶ್ರೇಷ್ಠ, ತೇಜಸ್ವಿ ಮತ್ತು ಬಲಶಾಲಿ ವಸ್ತುಗಳಲ್ಲೂ ತನ್ನದೇ ಆದಂಥ ಅಂಶ ಇದೆ ಅಂತಂತ ಕೃಷ್ಣ ಹೇಳಿದ. ಆ ಪ್ರಮುಖ ವಿಭೂತಿಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡಿದ್ವಿ. ಕೃಷ್ಣ ಹೇಳ್ತಾನೆ, ಆತ್ಮ ಮತ್ತು ಸೃಷ್ಟಿ, ಎಲ್ಲ ಜೀವಿಗಳ ಹೃದಯದಲ್ಲಿರುವಂಥ ಆತ್ಮ ನಾನೇ. ಆದಿತ್ಯರಲ್ಲಿ ವಿಷ್ಣು, ದೇವತೆಗಳಲ್ಲಿ ಇಂದ್ರ, ರುದ್ರರಲ್ಲಿ ಶಂಕರ, ವಸುಗಳಲ್ಲಿ ಅಗ್ನಿ, ನಕ್ಷತ್ರಗಳಲ್ಲಿ ಬೆಳಗುವಂಥ ಜ್ಯೋತಿಗಳಲ್ಲಿ ಸೂರ್ಯ ಮತ್ತು ಚಂದ್ರ. ಪ್ರಕೃತಿ ಮತ್ತು ಜಲರಾಶಿಗಳನ್ನು ನೋಡಿದ್ರೆ ಪರ್ವತಗಳಲ್ಲಿ ಮೇರು ಪರ್ವತ, ಸ್ಥಾವರಗಳಲ್ಲಿ ಹಿಮಾಲಯ, ಜಲರಾಶಿಗಳಲ್ಲಿ ಸಾಗರ, ನದಿಗಳಲ್ಲಿ ಗಂಗೆ. ಇದರಲ್ಲಿ ನನ್ನ ಪೂರ್ಣ ವಿಭೂತಿ ಇದೆ ಅಂತ ಹೇಳ್ತಾನೆ. ಇನ್ನು ಪ್ರಾಣಿ ಪಕ್ಷಿಗಳಲ್ಲಿ, ಮೃಗಗಳಲ್ಲಿ ಸಿಂಹ, ಪಕ್ಷಿಗಳಲ್ಲಿ ಗರುಡ, ಹಸುಗಳಲ್ಲಿ ಕಾಮಧೇನು, ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು, ಆನೆಗಳಲ್ಲಿ ಐರಾವತ. ಆಮೇಲೆ ಸರ್ಪ ಮತ್ತು ಜಲಚರ ರಾಶಿಗಳನ್ನು ನೋಡಿದ್ರೆ ಸರ್ಪಗಳಲ್ಲಿ ವಾಸುಕಿ, ನಾಗಗಳಲ್ಲಿ ಶೇಷ, ಜಲಚರ ಒಡೆಯ ವರುಣ, ಮೀನು ಜಲಚರಗಳಲ್ಲಿ ಮಕರ, ಮೊಸಳೆ ತುಂಬ, ಅದರಲ್ಲಿ ಶ್ರೇಷ್ಠವಾದಂಥ ವಿಭೂತಿ ಇದೆ ಅಂತ ಹೇಳ್ತಾನೆ. ಮತ್ತು ಮನುಷ್ಯರ ಮತ್ತು ಋಷಿ ಪರಂಪರೆಯಲ್ಲಿ ಬಂದಾಗ ಮನುಷ್ಯರಲ್ಲಿ ರಾಜ ನರಾಧಿಪ, ಅವನಲ್ಲಿ ಭಗವಂತನ ವಿಭೂತಿ ಇದೆ. ಮಹರ್ಷಿಗಳಲ್ಲಿ ಭೃಗು, ದೇವರ್ಷಿಗಳಲ್ಲಿ ನಾರದ, ಸಿದ್ಧರಲ್ಲಿ ಕಪಿಲ ಮುನಿ, ಮುನಿಗಳಲ್ಲಿ ವ್ಯಾಸ, ಇದರಲ್ಲಿ ನನ್ನ ವಿಭೂತಿ ಇದೆ ಅಂತ ಹೇಳಿದ. ಆಮೇಲೆ ಶ್ರೇಷ್ಠ ವ್ಯಕ್ತಿತ್ವಗಳ ಬಗ್ಗೆ ಹೇಳ್ತಾನೆ. ಸೇನಾಧಿಪತಿಗಳಲ್ಲಿ ಸ್ಕಂದ, ಪುರೋಹಿತರಲ್ಲಿ ಬೃಹಸ್ಪತಿ, ದೈತ್ಯರಲ್ಲಿ ಪ್ರಹ್ಲಾದ, ಯಕ್ಷ ರಾಕ್ಷಸರಲ್ಲಿ ಕುಬೇರ, ಕವಿಗಳಲ್ಲಿ ಶುಕ್ರಾಚಾರ್ಯರು, ಇವರಲ್ಲಿ ಭಗವಂತನ ವಿಭೂತಿ ಇದೆ. ಆಮೇಲೆ ಪಾಂಡವ ಮತ್ತು ಯಾದವರಲ್ಲಿ ಹೇಳ್ತಾರೆ, ಪಾಂಡವರಲ್ಲಿ ಅರ್ಜುನ ಮತ್ತು ಯದುವಂಶದಲ್ಲಿ ಹುಟ್ಟಿದಂಥವನು ವೃಷ್ಣಿ, ಆ ವಂಶಸ್ಥರಲ್ಲಿ ಬಂದು ಹುಟ್ಟಿದಂಥ ಕೃಷ್ಣ. ಆಮೇಲೆ ವಿದ್ಯೆ ಸಾಹಿತ್ಯ ಬಗ್ಗೆ ನೋಡಿದಾಗ ವೇದಗಳಲ್ಲಿ ಸಾಮವೇದ, ವಿದ್ಯೆಗಳಲ್ಲಿ ಅಧ್ಯಾತ್ಮ ವಿದ್ಯೆ, ಶಬ್ದಗಳಲ್ಲಿ ಓಂಕಾರ, ಅಕ್ಷರಗಳಲ್ಲಿ ಅಕಾರ, ಛಂದಸ್ಸುಗಳಲ್ಲಿ ಗಾಯತ್ರಿ, ಇದರಲ್ಲಿ ಭಗವಂತನ ವಿಭೂತಿ ಇದೆ. ಮತ್ತು ಇಂದ್ರಿಯಗಳಲ್ಲಿ ಮನಸ್ಸು, ಜೀವಿಗಳಲ್ಲಿರುವಂಥ ಚೇತನಾ ಶಕ್ತಿ, ಅರಿವು, ಇದರಲ್ಲಿ ಭಗವಂತನ ವಿಭೂತಿ ಇದೆ. ಸ್ತ್ರೀ ರೂಪದ ಗುಣಗಳಲ್ಲಿ ಕೀರ್ತಿ, ಶ್ರೀ, ವಾಕ್ ಅಂದರೆ ಮಾತು, ಆಮೇಲೆ ಸ್ಮೃತಿ ನೆನಪು ಮಾಡಿಕೊಳ್ಳೋದು, ಮೇಧಾಶಕ್ತಿ, ಧೃತಿ ಅಂದರೆ ಧೈರ್ಯ ಮತ್ತು ಕ್ಷಮೆ, ಇವುಗಳಲ್ಲಿ ಯಾರಿದೆ ಅದರಲ್ಲಿ ಭಗವಂತನ ವಿಭೂತಿ ಇದೆ. ಭಗವಂತನ ವಿಭೂತಿ ಇದ್ದಕ್ಕೆಲ್ಲ ಕೂಡ ಈ ಗುಣಗಳು ತುಂಬ ಹೆಚ್ಚಿರ್ತದೆ. ಇನ್ನು ಇತರ ಅಂಶಗಳಲ್ಲೂ ಹೇಳ್ತಾರೆ, ಶಸ್ತ್ರಧಾರಿಗಳಲ್ಲಿ ರಾಮ, ಆಯುಧಗಳಲ್ಲಿ ವಜ್ರಾಯುಧ, ಋತುಗಳಲ್ಲಿ ವಸಂತ ಋತು, ಮಾಸಗಳಲ್ಲಿ ಮಾರ್ಗಶೀರ್ಷ ಮಾಸ, ಮೋಸಗಾರ ಆದಂಥ ಜೂಜಾಟದಲ್ಲಿ ದ್ಯೂತ ವಿದ್ಯೆ, ಗೆಲ್ಲೂರಲ್ಲಿ ಒಳಸಂಚು ಒಂದು ನೀತಿ, ರಹಸ್ಯಗಳಲ್ಲಿ ಮೌನ, ದಂಡಿಸುವವರ ದಂಡ ಶಿಕ್ಷೆ. ಒಟ್ಟಾರೆಯಾಗಿ ಸಮಸ್ತ ಚರಾಚರ ವಸ್ತುಗಳಿಗೆ ತಾನೇ ಬೀಜ ಎಂತು, ತನ್ನ ಅಂಶ ಇಲ್ಲದೆ ಜಗತ್ತಿನ ಯಾವುದೂ ಇಲ್ಲವೆಂದು ಭಗವಂತನ ಅರ್ಜುನನಿಗೆ ವಿವರಿಸಿದ್ದನ್ನು ನಾವು ನೋಡಿದ್ವಿ. ಈ ಗುಂಪಿನಲ್ಲಿರುವಂಥ ಶ್ರೇಷ್ಠವಾದದ್ದು ತೇಜಸ್ವಿ ಮತ್ತು ಎತ್ತರದ ಸ್ಥಾನದಲ್ಲಿರುವುದು ಎಲ್ಲವೂ ಭಗವಂತನ ತೇಜಸ್ಸಿನಿಂದನೇ ಮೂಡಿ ಬಂದಿದ್ದೇ ಆಗಿದೆ. ಇದು ನಾವು ಕಳೆದ ಬಾರಿ ಪಾಠದಲ್ಲಿ ನಾವು ನೋಡಿದ್ದು. ಈಗ ಇದು ಉದ್ದೇಶ ಕೂಡ ಅಷ್ಟೇ. ಎಲ್ಲ ಕಡೆ ಇಂತಿಂಥ ವಿಶೇಷವಾದ ಕಡೆ ಅಂತ ಭಗವಂತನ ಇದ್ದಾನೆ ಅಂತಂದಾಗ, ಎಲ್ಲ ಕಡೆ ಇದ್ದಾನೆ ಅಂತಂದರೆ ನಮಗೆ ಅನುಸಂಧಾನ ಮಾಡೋದು ಕಷ್ಟ, ಪ್ರತಿಯೊಂದರನ್ನು ಅನುಸಂಧಾನ ಮಾಡೋದು ಕಷ್ಟ. ವಿಶೇಷವಾಗಿ ಇಂಥ ಅದರಲ್ಲಿ ವಿಭೂತಿ ಇದೆ ಅಂತಂದಾಗ ನಾವು ಅಭ್ಯಾಸ ಮಾಡೋ ಕ್ರಮದಲ್ಲಿ ಅಲ್ಲಿಂದ ಶುರು ಮಾಡ್ತೀವಿ. ಸೂರ್ಯನಲ್ಲಿ ಭಗವಂತ ಇದ್ದಾನೆ ಅಂತಂದಾಗ ದಿನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಗೆ ಕಾಣಿದಾಗ, ನಮ್ಮ ಮೇಲೆ ಸೂರ್ಯನ ಕಿರಣ ಬಿದ್ದಾಗ, ಬಿಸಿಲಲ್ಲಿ ಹೋಗುವಾಗ, ಆವಾಗ ಸೂರ್ಯನ ನೋಡಿದ ತಕ್ಷಣ ನಮಗೆ ನೆನಪಾಗ್ತದೆ ಭಗವಂತನ ವಿಭೂತಿ ಇದೆ ಅಂತ. ಹೀಗೆ ಚಂದ್ರ
ಪ್ರತಿಯೊಂದು ನಾವು ನೋಡಿದಾಗ, ಅದನ್ನು ಗುರ್ತಿಸಿದಾಗ ನಮಗೆ ಎಚ್ಚರ ಬರುತ್ತೆ. ಅದಕ್ಕೆ ಭಗವಂತ ಪ್ರಮುಖವಾಗಿ ಇಂತಿಂಥ ಅದರಲ್ಲಿ ವಿಭೂತಿ ಇದೆ ಅಂತ ಪ್ರತ್ಯೇಕವಾಗಿ ಹೇಳ್ತಾನೆ. ಯಾಕೆಂತಂದರೆ ನಾವು ಅದ್ರ ಜೊತೆ ಸಂಪರ್ಕ ಮಾಡುವಂಥವರು, ಅದನ್ನು ನೋಡಿದಾಗಾದರೂ ನೆನಪಾಗಲಿ. ಸಮಸ್ತ ವಿಶ್ವದಲ್ಲಿ ಭಗವಂತನ ವಿಭೂತಿ ಇದೆ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ಅದನ್ನು ಅರ್ಥ ಮಾಡಿ ದೃಷ್ಟಿಕೋನದಲ್ಲಿ ನೋಡುವಂಥ ಮನಸ್ಸು, ಬುದ್ಧಿ ನಮಗೆ ಇರುವುದಿಲ್ಲ. ಅದಕ್ಕಾಗಿ ವ್ಯಾಸರು ಪ್ರತ್ಯೇಕವಾಗಿ ವಿಂಗಡಿಸಿ ಹೇಳಿದ್ದಾರೆ. ಭಗವಂತನಲ್ಲಿ ಏನಿದೆ ಅಂತಂಬುದನ್ನು ವ್ಯಾಸರು ಹೇಳಿದ್ದು. ಈ 700 ಶ್ಲೋಕಗಳು ವ್ಯಾಸರು ಮಾಡಿದ್ದು. ಕೃಷ್ಣ 700 ಶ್ಲೋಕಗಳು ಯುದ್ಧರಂಗದಲ್ಲಿ ಹೇಳಿದ್ದಲ್ಲ. ಆತ ಮಾತಾಡಿದ್ದು 5 ನಿಮಿಷ. 5 ನಿಮಿಷ ಮಾತಾಡಿದ್ದು ನಮಗೆ ಅರ್ಥ ಆಗಬೇಕಾದ್ರೆ ವ್ಯಾಸರು 700 ಶ್ಲೋಕಗಳನ್ನು ಮಾಡಿದರು. ಆ ಶ್ಲೋಕಗಳು ಕೂಡ ಅರ್ಥ ಆಗೋದು ಕಷ್ಟ ಅಂತೇಳಿ ಮತ್ತೆ ಟೀಕೆ ಟಿಪ್ಪಣಿಗಳು ಬಹಳ ಪುಸ್ತಕಗಳು ಬರ್ತಾನೆ ಇರಿ ಆಗಲಿ. ಸೊ ಇವತ್ತು ನಾವೇನು ಮಾಡೋಣ, ಕೆಲವಿನ ಪ್ರಶ್ನೆಗಳು ಕೇಳಿದ್ದಾರೆ ವಿದ್ಯಾರ್ಥಿಗಳು. ಈ ಭಗವದ್ಗೀತೆ ಮನಃಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, 10ನೇ ಅಧ್ಯಾಯಕ್ಕೆ ಸಂಬಂಧಪಟ್ಟದ್ದು. ಅದನ್ನು ನಾವು ನೋಡೋಣ. ಈ ಪ್ರಶ್ನೆಗಳಲ್ಲಿ ಪ್ರಾಕ್ಟಿಕಲ್ ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ನಮ್ಮ ಜೀವನ ಹೇಗಿರಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಆ ದೃಷ್ಟಿಕೋನದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಕೇವಲ ಯಾವುದೋ ಒಂದು ಗ್ರಂಥ ಓದಿದ್ವಿ, ಒಂದು ಅಧ್ಯಾಯ ಮುಗಿಸಿದ್ವಿ, ಈ ರೀತಿ ಅಲ್ಲದೆ ನಮಗೆ ದೈನಂದಿನ ಜೀವನದಲ್ಲಿ ಇದು ಉಪಯೋಗ ಆಗಬೇಕು. ಉಪಯೋಗ ಆಗದೇ ಇದ್ದಾಗ ಏನೂ ಪ್ರಯೋಜನ ಇಲ್ಲ. ನಾವು ಎಷ್ಟೆಷ್ಟೋ ಮಾಡ್ತೇವೆ, ಯೋಗ ಮಾಡ್ತೇವೆ, ಆಹಾರದ ನಿಯಮಗಳನ್ನು ಪಾಲನೆ ಮಾಡ್ತೇವೆ, ತುಂಬ ಬಹಳ ಗುಣಗಳನ್ನು ಬೆಳೆಸ್ಕೊಂಡಿರ್ತೇವೆ. ಆದರೆ ಅದರ ಉಪಯೋಗ ಏನು? ಅಲ್ಟಿಮೇಟ್ ಆಗಿ ನಾವು ಯೋಗವನ್ನು ಫಾಲೋ ಮಾಡೋದಕ್ಕೆ ಶರೀರ ಅನಾರೋಗ್ಯದಿಂದ ಬಡಲಾರದೆ ಒಂದು ಶಿಸ್ತನ್ನು ಕೊಡೋದಕ್ಕಾಗಿ ಯೋಗ ಮಾಡ್ತೇವೆ. ಪ್ರಾಣಾಯಾಮ ಯಾಕೆ ಮಾಡ್ತೇವೆ? ಮನಸ್ಸನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಾಣಾಯಾಮ ಮಾಡ್ತೇವೆ. ನಾವು ಯಾವುದನ್ನು ನೋಡಿ ತಕ್ಷಣ ಸ್ಪಂದನೆ ಮಾಡ್ತೇವೆ, ಅದನ್ನು ರಿಯಾಕ್ಟ್ ಆಗಿಬಿಡ್ತೇವೆ. ಆ ಥರ ರಿಯಾಕ್ಟ್ ಆಗಬಾರ್ದು ಅಂತಂದರೆ ಪ್ರಾಣಾಯಾಮ ಮಾಡಬೇಕು. ಅವಾಗ ಏನಾಗುತ್ತೆ, ಬೇಗ ರಿಯಾಕ್ಟ್ ಆಗ್ಲಿಕ್ಕೆ. ಪ್ರತಿಯೊಂದಕ್ಕೂ ಒಂದು ಪ್ರಯೋಜನ ಇರುತ್ತೆ. ಆ ಪ್ರಯೋಜನ ತಿಳ್ಕೊಂಡು ಅದ್ರ ಮೇಲೆ ಮಾಡಿದಾಗ ನಮಗೆ ದೈನಂದಿನ ಜೀವನದಲ್ಲಿ ಹೆಲ್ಪ್ ಆಗ್ತದೆ. ಇಲ್ಲದ್ರೆ ಏನಾಗುತ್ತೆ, ಸಿಂಪ್ಲಿ ಕೊಟೇಶನ್. ವ್ಯಾಸರು ಕೂಡ ಒಂದು ಕಡೆ ಹೇಳ್ತಾರೆ, ಒಂದು ವಾಕ್ಯ ಎಷ್ಟೇ ಬಲಿಷ್ಠವಾಗಿದ್ರೂ ಕೂಡ ಅದು ನಿಮಗೆ ಜೀವನದಲ್ಲಿ ಆಚರಣೆ ಯೋಗ್ಯ ಆಗದೇ ಇದ್ದಾಗ ಅದು ಸಿಂಪಲ್ ಕೊಟೇಶನ್ ಅಷ್ಟೇ, ಅದು ನಿಮಗೆ ಅದೇನು ಉಪಯೋಗ ಇಲ್ಲ. ಹಾಗೆ ಭಗವದ್ಗೀತೆಯಲ್ಲಿ ಶ್ಲೋಕಗಳಲ್ಲಿ ಎಷ್ಟೇ ಒಳ್ಳೆ ಬಲಿಷ್ಠವಾದಂಥ ವಿಶೇಷ ಅರ್ಥಗರ್ಭಿತವಾದಂಥ ಶ್ಲೋಕಗಳಾಗಲಿ ವಿಷಯಗಳಾಗಲಿ ಎಷ್ಟೇ ಆಗಲಿ, ಅದರ ಉಪಯೋಗ ಯಾವಾಗ? ನಮಗೆ ನಿತ್ಯ ಜೀವನದಲ್ಲಿ ನಮ್ಮ ಕಷ್ಟಗಳಿಂದ ಹೊರಗೆ ಬರೋದಕ್ಕೆ ಸಹಾಯ ಮಾಡಿದಾಗ. ಇಲ್ಲಾಂದ್ರೆ ಏನಾಗುತ್ತೆ, ನಾನು ಭಗವದ್ಗೀತೆ ಓದಿದ್ದೇನೆ, ಪಾಠ ಕೇಳಿದ್ದೇನೆ ಅಂತಂಬೋ ಒಂದು ಸಮಾಧಾನ ಬಿಟ್ಟರೆ ಅದು ನಮ್ಮ ಜೀವನಕ್ಕೆ ಅದು ಉಪಯೋಗ ಆಗೋದಿಲ್ಲ. ಹಾಗಾಗಿ ನಾವು ಪಾಠವನ್ನು ಕೇಳೋದಾಗಲಿ ಅಥವಾ ಪುಸ್ತಕಗಳನ್ನು ಓದೋದಾಗಲಿ ಇದರಿಂದ ನನಗೆ ಏನಾದರೂ ಬದಲಾವಣೆ ತರುತ್ತಾ ಅಂತಂಬ ಉದ್ದೇಶದಿಂದ ನೋಡಿದಾಗ ಆನಂದ ಆಗ್ತದೆ. ಅದರ ಉಪಯೋಗ 100% ನಮ್ಗೆ ಆಗ್ತದೆ. ಸೊ ಇಲ್ಲಿ ಕೆಲವಿನ ಪ್ರಶ್ನೆಗಳನ್ನು ನಾವು ನೋಡೋಣ. ಮೊದಲನೇ ಪ್ರಶ್ನೆ, ಭಗವಂತನ ವಿಭೂತಿಯನ್ನು ಮನಸ್ಸಲ್ಲಿ ಹೇಗೆ ಅನುಭವಿಸಬೇಕು ಅಂತಂಬೋದು, ಅನುಭೂತಿ ಹೇಗೆ ಪಡಿಬೇಕು ಅಂತಂಬೋದು ಈ ಪ್ರಶ್ನೆ. ನೋಡೋಣ. ಸೊ ಭಗವಂತನ ವಿಭೂತಿಯನ್ನು ಮನಸ್ಸು ಅನುಭವಿಸುವ ಬಗ್ಗೆ ಭಗವಂತ ಅತ್ಯಂತ ಸುಂದರವಾಗಿ ಇದರಲ್ಲಿ ಹೇಳಿದ್ದಾನೆ. ಕೇವಲ ಹೊರಕಣ್ಣಿನಿಂದ ನೋಡದೆ ಅಂತರಂಗದ ಅರಿವಿನಿಂದ ವಿಭೂತಿಯನ್ನು ಗ್ರಹಿಸುವಂಥ ಪ್ರಕ್ರಿಯೆ ನಾವು ನೋಡಿದರೆ ಹೀಗೆ ನೋಡ್ಬೋದು. ಒಂದು, ಒಳಗಿರುವಂಥ ಸಾರವನ್ನು ಗ್ರಹಿಸಬೇಕು. ಭಗವಂತ ಎಲ್ಲ ಕಡೆ ವಿಭೂತಿಯನ್ನು ಹೇಳಿದ್ದಾನಲ್ವ, ಅದನ್ನು ಮೊದಲೇನಾಗಿ ಯಾವುದನ್ನು ಉಲ್ಲೇಖನೆ ಮಾಡಿದ್ದಾನೆ ಅದರೊಳಗೆ ಏನು ಸಾರ ಇದೆ, ಯಾವುದಕ್ಕಾಗಿ ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಂತ ಅಂಬೋದು ನಾವು ಸಂಗ್ರಹಿಸಬೇಕು. ಸೊ ವಿಭೂತಿಯ ಒಟ್ಟು ಸಾರವೇನಂತಂದರೆ ಭಗವಂತರ ಎಲ್ಲ ಒಳಗೂ ತುಂಬಿದ್ದಾನೆ. ಈ ಜಗತ್ತಿನ ಸಮಸ್ತ ಜೀವಿಗಳಲ್ಲಿ ಏನೆಲ್ಲ ವಿಶಿಷ್ಟ ಗುಣಗಳಾಗಿವೆಯೋ ಅಥವಾ ಶಕ್ತಿಗಳಿವೆಯೋ ಆಯಾ ವಸ್ತುಗಳಲ್ಲಿ ಭಗವಂತನೇ ಕುಳಿತು ಈ ಶಕ್ತಿಯನ್ನು ನೀಡಿದ್ದಾನೆ ಎಂಬ ಸತ್ಯವನ್ನು ಮನಸ್ಸಿಗೆ ನಾವು ಅರಿಯಬೇಕು, ತಿಳಿಸಬೇಕು. ನೋಡಿದ ತಕ್ಷಣ, ವಸ್ತುಗಳು ನೋಡಿದ ತಕ್ಷಣ ಭಗವಂತ ಆ ಶಕ್ತಿ ಕೊಟ್ಟಿದ್ದಾನೆ ಅಂತಂಬ ತಿಳುವಳಿಕೆ ನಮಗೆ ಬರಬೇಕು. ಇದು ಮೊದಲನೇದು. ಆಮೇಲೆ ಅವೇರ್ನೆಸ್. ಇಲ್ಲಿ ಏನಾಗುತ್ತೆ ಹೇಳ್ತಂತಂದರೆ, ಪ್ರತೀಕಗಳ ಪೂಜೆಯನ್ನು ಮಾಡೋದ್ರಲ್ಲಿ ಸ್ವಲ್ಪ ಎಚ್ಚರ ವಹಿಸಬೇಕು. ಇಲ್ಲಿ ಸ್ವಲ್ಪ ಮಿಸ್ಕಮ್ಯುನಿಕೇಟ್ ಆಗಬಾರ್ದು. ನಾವು ಭಗವಂತನ ವಿಶೇಷ ವಿಭೂತಿ ಇರುವಂಥ ತುಳಸಿ ಗಿಡ ಆಗ್ಬೋದು, ಅಶ್ವತ್ಥ ವೃಕ್ಷ ಆಗ್ಬೋದು, ಅಥವಾ ಗೋವನ್ನಾಗು ನಾವು ಪೂಜಿಸ್ತೇವೆ.
ಆದರೆ ಇಲ್ಲಿ ಮನಸ್ಸಿಗೆ ಇರಬೇಕಾದಂಥ ಅತಿ ಮುಖ್ಯ ಎಚ್ಚರ ಏನಂತಂದರೆ, ಕೇವಲ ತುಳಸಿ ಗಿಡವನ್ನೇ ಭಗವಂತನೆಂದು ನಂಬಿ ಪೂಜಿಸಬಾರದು. ಬದಲಿಗೆ ಆ ತುಳಸಿಯ ಒಳಗೆ ಭಗವಂತನ ವಿಶೇಷ ವಿಭೂತಿ ಇದೆ ಅಂತ ತಿಳಿದು ಪೂಜೆ ಮಾಡಬೇಕು. ದೇವಸ್ಥಾನಕ್ಕೆ ನಾವು ಹೋಗೋದು ಕೂಡ ಸಣ್ಣ ಮಕ್ಕಳಿಗಾಗಲಿ ಈಗ ನಾವು ಸ್ವಲ್ಪ ಅರಿವು ಅಭ್ಯಾಸ ಈಗಿಂದನೇ ಮಾಡಬೇಕಾಗುತ್ತೆ. ದೇವಸ್ಥಾನದಲ್ಲಿರುವಂಥ ವಿಗ್ರಹ ಮೂರ್ತಿ ದೇವರಲ್ಲ, ದೇವರು ವಿಗ್ರಹ ರೂಪದಲ್ಲಿ ನಾವು ನೋಡ್ತೇವೆ. ದೇವರ ಅನಂತ, ಆತನ ವಿಭೂತಿ ಆ ರೂಪದಲ್ಲಿದೆ. ಅಂತಿಂತ ನಮಗೆ ಸಹಸ್ರ ಶೀರ್ಷ ಪುರುಷಃ ವರ್ಣನೆ ಮಾಡ್ತಾರಲ್ಲ, ಭಗವಂತ ಹೇಗಿದ್ದಾನೆ ಅಂತ ವರ್ಣನೆ ಮಾಡ್ತಾರಲ್ಲ, ಆ ವರ್ಣನೆಗೆ ತಕ್ಕಂತೆ ಒಂದು ಚಿತ್ರವನ್ನು ಮಾಡಿದರೆ ಹೇಗಿರುತ್ತೆ ಅಂತಂಬುದು ನಾವು ಚಿತ್ರ ರೂಪದಲ್ಲೋ ಅಥವಾ ಒಂದು ವಿಗ್ರಹ ರೂಪದಲ್ಲೋ ಮಾಡಿದ್ದಾರೆ ಅಷ್ಟೆ. ಅದು ಒಂದೇ ದೇವರಲ್ಲ. ನಾವು ವಿಗ್ರಹನ್ನೇ ದೇವರಂತ ಅಂದ್ಕೊಂಡ್ಬಿಟ್ರೆ ಏನಾಗ್ತದೆ, ಹೊರಗಿನ ಪ್ರಪಂಚ ಯಾವುದೂ ದೇವರಲ್ಲ, ವಿಗ್ರಹ ಮಾತ್ರ ದೇವರು. ಕೇವಲ ಅಲ್ಲಿಗೆ ಹೋಗಿ ಬಂದ್ಬಿಡ್ತೇವೆ ಅಷ್ಟೆ. ಅಲ್ಲಿ ಇದ್ದಾಗ ಮಾತ್ರವೇ ತುಂಬ ಡೀಸೆಂಟಾಗಿ, ಸಿನ್ಸಿಯರ್ ಆಗಿ, ಮನಸ್ಸಲ್ಲಿ ಯಾವುದೇ ರೀತಿಯಾದಂಥ ಕೆಟ್ಟ ಭಾವನೆಗಳು ಬರದೆ ತುಂಬ ರೆಸ್ಪಾನ್ಸಿಬಲ್ ಆಗಿ ನಡ್ಕೊಳ್ತೇವೆ ದೇವಸ್ಥಾನದಲ್ಲಿ. ಒಂದು ಸಲ ಮಂಗಳಾರತಿ ಅಟೆನ್ಷನ್ ಎಲ್ಲ ಆದಮೇಲೆ ತೀರ್ಥ ತಗೊಂಡು ಹೊರಗೆ ಬಂದವೆ ಅಂತಂದರೆ ಮತ್ತೆ ನಾವು ಆ ಯೂನಿಫಾರ್ಮ್ ಬಿಚ್ಚಿಟ್ಟು ಇನ್ನೊಂದು ಯೂನಿಫಾರ್ಮ್ ಹಾಕ್ಕೊಳ್ತೇವೆ. ಸೊ ಇದು ಯಾಕಾಗತ್ತೆ ಅಂತಂದ್ರೆ, ವಿಗ್ರಹವನ್ನೇ ದೇವರು ಆಗಿ ನಾವು ಆರಾಧನೆ ಮಾಡಿದಾಗ ಈ ರೀತಿ ತೊಂದರೆಗಳಾಗ್ತದೆ. ಯಾಕೆಂತಂದ್ರೆ ಹೊರಗೆ ಬಂದ ತಕ್ಷಣ ನಮಗೆ ಭಗವಂತನ ಅವೇರ್ನೆಸ್ ಬರುವುದಿಲ್ಲ. ಅದೇ ಪ್ರತಿಯೊಂದು ವಿಭೂತಿಯಲ್ಲಿ ಭಗವಂತನ ವಿಭೂತಿ ಅಡಗಿದೆ, ಭಗವಂತನೇ ಕೂತಿದ್ದಾನೆ ಅಂತಂದಾಗ ಎಲ್ಲ ಕಡೆ ನೀವು ಭಗವಂತ ಇದ್ದಾನೆ ಹೇಗೆ ನಡ್ಕೊಡ್ತಾರೆ ಹಾಗೆ ನಡ್ಕೊಡ್ತೇವೆ, ಸಿನ್ಸಿಯರ್ ಆಗಿ ನಡ್ಕೊಡ್ತೇವೆ. ದೇವಸ್ಥಾನದಲ್ಲಿದ್ರೂ ನಮ್ಮ ಏನು ವೇಷಭೂಷಣಗಳಾಗಲಿ ಏನೂ ಬದಲಾಗೋದಿಲ್ಲ, ನಮ್ಮ ಆಟಿಟ್ಯೂಡ್ ಆಗಲಿ ಬದಲಾಗೋದಿಲ್ಲ, ಹೊರಗೆ ಬಂದಾಗ ಕೂಡ ಬದಲಾಗೋದಿಲ್ಲ. ಇದು ಯಾವಾಗ ನಮಗೆ ಪ್ರತಿಯೊಂದು ವಿಭೂತಿ ಒಳಗೂ ಭಗವಂತ ಇದ್ದಾನೆ ಅಂತ ನಾವು ಆರಾಧಿಸಿದಾಗ, ಅಥವಾ ಆ ವಿಭೂತಿಯನ್ನೇ ದೇವರು ಅಂತ ಆರಾಧನೆ ಮಾಡಿದ್ರೆ ಮತ್ತೆ ಕಷ್ಟ. ಅದೇನಾಗುತ್ತೆ, ಮತ್ತೆ ಪ್ರತೀಕ ಪೂಜೆ ಕಡೆಗೆ ಹೊರಟೋಗುತ್ತೆ. ಹಾಗಾಗಿ ಇದು ಅವೇರ್ನೆಸ್ ಬೇಕು. ಇದು ಇದ್ದಾಗ ನಾವು ಭಗವಂತ ಎಲ್ಲ ಕಡೆ ಇದ್ದಾಗ ಅಂತಂದಾಗ ನಾವು ತುಂಬ ಸಿನ್ಸಿಯರಾಗಿ ನಡ್ಕೊಳ್ತೇವೆ. ಕೆಟ್ಟ ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ, ಇನ್ನೊಬ್ಬನ ಬೈಲಿಕ್ಕೆ ಹೋಗೋದಿಲ್ಲ, ಯಾವಾಗ ಶುಚಿಯಾಗಿರ್ತೇವೆ, ಮನಸ್ಸಲ್ಲಿ ಕೆಟ್ಟ ಆಲೋಚನೆಗಳು ಬರಲಾಗಿರ್ತದೆ. ದೇವಸ್ಥಾನದಲ್ಲಿ ಹೋದಾಗ ನಮಗೆ ಯಾವ ರೀತಿಯಾದಂಥ ಮನಸ್ಥಿತಿ, ನಮ್ಮ ವಾಕು, ಸಿನ್ಸಿಯಾರಿಟಿ, ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿದಾಗ ನಾವು ಯಾವ ರೀತಿ ನಡ್ಕೊಳ್ತೇವೋ ಹೊರಗೆ ಬಂದಾಗ ಕೂಡ ಅದೇ ರೀತಿ ನಡ್ಕೊಳ್ಬೇಕು. ಹಾಗಿದ್ದಾಗ ಏನಾಗುತ್ತೆ, ನಮಗೆ ಅವೇರ್ನೆಸ್ ಇದೆ. ಅವೇರ್ನೆಸ್ ಇನ್ ವರ್ಷನ್. ಇಲ್ಲ, ದೇವಸ್ಥಾನದಲ್ಲಿ ನಾನು ಸಿನ್ಸಿಯರ್ ಆಗಿರ್ತೇನೆ, ದೇವಸ್ಥಾನದಲ್ಲಿ ಬೇಕಾದ್ರೆ ಡೊನೇಷನ್ಸ್ ಮಾಡ್ತೇನೆ, ಹೊರಗೆ ಬಂದು ಜನಗಳ ಹತ್ರ ದುಡ್ಡು ಕದೀತೀನಿ ಅಂತಂದಾಗ ಅದೇನಾಗ್ತದೆ, ಪ್ರತೀಕ ಪೂಜೆ ಆಗ್ತದೆ. ಸೊ ನಮ್ಮ ಋಷಿ ಮುನಿಗಳಾಗಲಿ, ಶಾಸ್ತ್ರಕಾರರಾಗಲಿ, ಹಿಂದಿನ ನಮ್ಮ ಹಿರಿಯರಾಗಲಿ ಇದನ್ನು ತೀವ್ರವಾಗಿ ವಿರೋಧಿಸ್ತಿದ್ರು. ಅದು ಬರ್ತಾ ಬರ್ತಾ ಈಗ ಪ್ರತೀಕ ಪೂಜೆ ಆಗೋಗ್ಬಿಟ್ಟಿದೆ. ಹಿಂದೆ ಒಂದು ವರ್ಡ್ ಇತ್ತು, ಕಲ್ಯಾಣ ಅಂತ ಅಂಬೋದಕ್ಕೆ ಒಂದು ಮೀನಿಂಗ್ ಏನಂತಂದ್ರೆ, ಕಲ್ಯಾಣ ಅಂತಂದ್ರೆ ಒಳ್ಳೆಯದು, ಶ್ರೇಯಸ್ಕರವಾದದ್ದು, ಇಡೀ ಸಮಾಜಕ್ಕೆ, ಜಗತ್ತಿಗೆ, ಕುಟುಂಬಕ್ಕೆ, ಎಲ್ಲದಕ್ಕೂ ಯಾವುದು ಶ್ರೇಯಸ್ಕರ ಆಗುತ್ತೋ ಅದನ್ನು ಕಲ್ಯಾಣ ಅಂತಾರೆ. ಲೋಕ ಕಲ್ಯಾಣ, ಸಮಾಜ ಕಲ್ಯಾಣ, ಕುಟುಂಬ ಕಲ್ಯಾಣ, ಈ ರೀತಿ ಇದೆ. ಆದರೆ ಹಿಂದೆ ವಿವಾಹ ವಿಚಾರದಲ್ಲಿ ಬಂದಾಗ ನಮಗೆ ಸಾತ್ವಿಕ ವಿವಾಹಗಳಿತ್ತು. ಬ್ರಹ್ಮ ವಿವಾಹ, ಆರ್ಷ ವಿವಾಹ, ದೈವ ವಿವಾಹ, ಪ್ರಾಜಾಪತ್ಯ ವಿವಾಹ, ಇವೆಲ್ಲ ಕೂಡ ಧರ್ಮ ವಿವಾಹಗಳಂತಿದ್ರು. ಇದರಲ್ಲಿ ಮದುವೆ ಉದ್ದೇಶ ಏನು ಅಂತಂದರೆ ಕಲ್ಯಾಣ ಅಂತ. ಅದು ಮದುವೆ ಮಾಡೋದ್ರಿಂದ ಆ ಕುಟುಂಬ, ಎರಡು ಈ ಕಡೆ ಆ ಕಡೆ ಎರಡು ಫ್ಯಾಮಿಲಿಗಳು, ಆ ಹುಡುಗನ ಜೀವನ ಉದ್ಧಾರ, ಹುಡುಗಿ ಜೀವನ ಉದ್ಧಾರ, ಇವರು ಎರಡು ಕುಟುಂಬಗಳು ಸರಿಯಾಗಿ ನಡ್ಕೊಂಡಾಗ ಸಮಾಜ ಚೆನ್ನಾಗಿ ನಡ್ಕೊಂಡಾಗ ಲೋಕ. ಇಷ್ಟು ಅವೇರ್ನೆಸ್ ಇತ್ತು ಕಲ್ಯಾಣದಲ್ಲಿ. ಆದರೆ ಇವತ್ತು ಕಲ್ಯಾಣ ಅಂತಂಬೋದಕ್ಕೆ ಮೀನಿಗೆ ಬದಲಾಗ್ಬಿಟ್ಟಿದೆ. ಕಲ್ಯಾಣ ಮಾಡೋಣ ಅಂತಂದ್ರೆ ಏನು ಮಾಡೋದು, ನಮಗೆ ಗೊತ್ತಿದ್ದೇನು, ಕಲ್ಯಾಣ ಅಂತಂದ್ರೆ ಮದುವೆ ಮಾಡ್ಕೊಳ್ಳೋದು ಇಷ್ಟೇ ಗೊತ್ತು ನಮಗೆ. ಒಂದು ತಾಳಿ ಕಟ್ಟಬೇಕು, ಅಕ್ಕಿ ಕಾಳು ಮೇಲೆ ಹಾಕಬೇಕು, ಇಷ್ಟೇ ಕಲ್ಯಾಣ ಅಂದರೆ ನಮಗೆ ಗೊತ್ತಿಲ್ಲ. ಅದಕ್ಕೆ ದೇವರಿಗೆ ಕಲ್ಯಾಣ ಅಂತಂದ್ರೆ ನಾವು ಇದನ್ನೇ ಫಾಲೋ ಆಗ್ತೇವೆ. ಅಲ್ಲೆಲ್ಲಿ ನಾವು ನೋಡ್ತಾ ಇರ್ತೇವೆ ದೇವಸ್ಥಾನಗಳಲ್ಲಿ, ವೆಂಕಟರಮಣ ದೇವರು, ಪದ್ಮಾವತಿಗೆ ಕಲ್ಯಾಣೋತ್ಸವ ನಡೀತದೆ, ಎಲ್ಲರೂ ಬರಬೇಕು. ನಾವು ಮದುವೆ ಮಾಡ್ಕೊಂಡಾಗ ಸಣ್ಣ ಮಕ್ಕಳು ಗೊಂಬೆಗಳಿಗೆ ಪೂಜೆ ಮಾಡ್ತಾರೆ ನೋಡಿ. ಅದೇ ಕಲ್ಯಾಣ ಅಂತಂದ್ರೆ ಹಿತಕರವಾದದ್ದು, ಒಳ್ಳೆಯದು ಅಂತ ಶಾಸ್ತ್ರದ ವಿಚಾರ.
ಅದು ಪ್ರಾಕ್ಟಿಕಲಿ ಬಂದಾಗ ಏನಾಗುತ್ತೆ, ಮದುವೆ ಮಾಡೋದು ಶುರು ಆಗ್ಬಿಡ್ತದೆ. ನಾವು ಮದುವೆ ಮಾಡ್ಕೊಂಡಾಗ ಅವ್ರಿಗೂ ಮದುವೆ ಮಾಡೋದು ಶುರು ಆಗ್ತದೆ. ಅದೇನಾಯ್ತು, ತಪ್ಪಲ್ಲ, ಕಲ್ಯಾಣೋತ್ಸವ ಮಾಡೋದು ತಪ್ಪಲ್ಲ. ಆದರೆ ನಮ್ಮ ಮನಸ್ಸಿನಲ್ಲಿ ಕಲ್ಯಾಣ ಅಂತಂತಂಬುದು ಮೀನಿಂಗ್ ಹೋಗ್ಬಿಡ್ತಲ್ಲ, ಅದಕ್ಕೆ ನಾವು ದುಃಖ ಪಡಬೇಕಾಗತ್ತೆ. ಕಲ್ಯಾಣ ಅಂತಂದ್ರೆ ಒಳ್ಳೆಯದು ಅಷ್ಟೇ ಆಗ್ಲದು ಕೇವಲ ಮದುವೆಗೆ ಮಾತ್ರ ಬಳಸ್ತಾರೆ ಅಂತ ನಾವು ಅಂದ್ಕೊಳ್ಬಾರ್ದು. ಅದು ಹಿತಕರವಾದದ್ದು. ಹಿಂದೆ ಮದುವೆ ಮಾಡಿಕೊಳ್ಳುವುದು ಹಿತಕರ ಆದ ಕಾರಣ ಅದನ್ನು ಕಲ್ಯಾಣ ಅಂತ ವರ್ಡ್ ಬಳಸ್ತಿದ್ರು. ಇವತ್ತು ಮದುವೆ ಮಾಡಿಕೊಳ್ಳೋದ್ರಿಂದ ಈ ಸಮಾಜಕ್ಕೆ ಏನು ಹಿತ ಇದೆ? ಇವತ್ತೆಲ್ಲ ಡ್ಯೂಯಲ್ ಇನ್ಕಮ್, ನೋ ಕಿಡ್ಸ್, ನಮ್ಮ ಯೂನಿಕ್, ನಮ್ಮ ಫ್ಯಾಮಿಲಿ ನಮ್ದು ಸಪ್ರೇಟ್ ಆಗಿ ಅವ್ರು ಮದುವೆ ಮಾಡಿಬಿಟ್ಟು ಅವ್ರ ಪಾರ್ಟಿಗೆ ಅವ್ರು ಇರಲಿ, ನಮ್ಮ ತಂಟಿ ಬೇಡ, ಅವರಿಬ್ಬರು ಗಲಾಟೆ, ಕೋರ್ಟ್ ಕೇಸುಗಳು. ಇದರಲ್ಲಿ ಕಲ್ಯಾಣ ಅಂತ ವರ್ಡ್ ಅದಕ್ಕೆ ಅಪ್ಲೈ ಆಗ್ತದೆ. ಆ ಮದುವೆ, ಯಾಕಂದ್ರೆ ನಮ್ಮ ಉದ್ದೇಶವೇ ಒಳ್ಳೇದಾಗಬೇಕು ಅಂತಂತ ಇಲ್ಲದಾಗ ಕಲ್ಯಾಣ ಅಂತ ವರ್ಡ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ. ಆದರೆ ಇವತ್ತಿನ ದಿನ ಏನಾಗಿದೆ, ಅದನ್ನೇ ಬಳಸ್ತೇವೆ ನಾವು ಎಲ್ಲ. ಯಾಕಂದ್ರೆ ಅದು ಜೀರ್ಣ ಆಗ್ಬಿಟ್ಟಿದೆ, ಒಂದು 3 ಡಿಕೇಡ್ಸ್ ಇಂದ ಜೀರ್ಣ ಆಗ್ಬಿಟ್ಟಿದೆ ಅದು. ಸೊ ಹಾಗಾಗಿ ಕಲ್ಯಾಣ ಅಂತಂದ್ರೆ ನಮಗೆ ನೆನಪಾಗೋದೇನು ಮದುವೆ. ಸೊ ಈಗ ಕೂಡ ದೇವಸ್ಥಾನಕ್ಕೆ ಹೋದಾಗ ದೇವರು ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣೋದು ಪ್ರತೀಕವೇ. ಯಾವುದನ್ನ ನೋಡಿ, ಒಂದು ಗೋವಿನ ನೋಡ್ರಿ, ಗೋವಿನೇ ದೇವರಂತ ಪೂಜೆ ಮಾಡ್ತೇವೆ. ದೇವರು ಗೋವಿನಲ್ಲಿ ಇದ್ದಾನೆ ಅಂತ ಪೂಜೆ ಮಾಡೋದಿಲ್ಲ. ಇದನ್ನೇ ಐಡಲಟ್ರಿ ಅಂತೇವೆ. ಕುರಾನಲ್ಲಿ ಇದೆ ಹೇಳ್ತಾರೆ, ಯಾರು ವಿಗ್ರಹಾರಾಧನೆ ಮಾಡ್ತಾರೋ ಅವರು ನರಕಕ್ಕೆ ಹೋಗ್ತಾರೆ. ನಮ್ಮ ಹಿಂದೂ ಧರ್ಮಶಾಸ್ತ್ರ ಎಲ್ಲಿ ವಿಗ್ರಹಾರಾಧನೆ ಎನ್ಕರೇಜ್ ಮಾಡಲಿಲ್ಲ. ಯಾಕಂದ್ರೆ ಇಡೀ ಪ್ರಕೃತಿಯಲ್ಲೆಲ್ಲ ಭಗವಂತ ಇದ್ದಾನೆ ಅಂತ ಪೂಜೆ ಮಾಡಬೇಕಾಗ್ಲಿ, ಪ್ರಕೃತಿಯನ್ನೇ ಭಗವಂತ ಅಂತ ಪೂಜೆ ಮಾಡೋದಿಲ್ಲ. ವಿಗ್ರಹವನ್ನೇ ದೇವರಲ್ಲ, ದೇವರ ವಿಗ್ರಹ ರೂಪದಲ್ಲಿ ನಾವು ಕಾಣ್ತೇವೆ ಅಷ್ಟೇ, ಆದರೆ ವಿಗ್ರಹ ದೇವರಲ್ಲ. ಹಾಗಿದ್ದಾಗ ಯಾಕೆ ಅಂತಂದ್ರೆ ಈ ತರ ವಿಗ್ರಹಾರಾಧನೆ ಆಗಿಬಿಡ್ತು ಅಂದ್ಕೊಳ್ಳಿ. ವಿಗ್ರಹಾರಾಧನೆ ಹೊರನೋಟಕ್ಕೆ ಮಾತ್ರ ಕಾಣಬೇಕಷ್ಟೇ, ಒಳನೋಟಕ್ಕೆ ನಾನು ದೇವರನ್ನೇ ಪೂಜೆ ಮಾಡ್ತಾ ಇದ್ದೇನೆ. ಹಾಗೆ ಇದ್ದಾಗ ದೇವಸ್ಥಾನದಲ್ಲಿ ಇರಲಿ, ದೇವಸ್ಥಾನದ ಹೊರಗೆ ಇರಲಿ, ನಿದ್ದೆಯಲ್ಲಿರಲಿ, ಎಲ್ಲೇ ಇರಲಿ, ಅವನು ಒಂದೇ ಥರ ಡಿಸಿಪ್ಲಿನ್, ನನ್ನನ್ನು ದೇವರು ವಾಚ್ ಮಾಡ್ತಾ ಇದ್ದಾರೆ, ನಾನು ಒಂದೇ ರೀತಿ ನಡ್ಕೊಳ್ಬೇಕು ಅಂತ ಇರುತ್ತೆ. ಇಡೀ ಪ್ರಪಂಚವೇ ಅವನಿಗೆ ದೇವಸ್ಥಾನ ಇದ್ದಂಗೆ ಕಾಣುತ್ತೆ, ಸಿನ್ಸಿಯರ್ ಆಗಿರ್ತಾನೆ. ಇಲ್ಲ ದೇವರ ಪ್ರತೀಕದಲ್ಲಿ ಮಾತ್ರವೇ ಇದ್ದ ಅಂದಾಗ ದೇವಸ್ಥಾನದಲ್ಲಿ ಮಾತ್ರ ಆ ರೀತಿ ನಡ್ಕೊಂಡು ಹೊರಗೆ ಬಂದಾಗ ಅವನಿಷ್ಟ ಬಂದಾಗ ನಡ್ಕೊಳ್ತಾನೆ. ಸೊ ಈ ಅವೇರ್ನೆಸ್ ಬೇಕು. ಈ ಅವೇರ್ನೆಸ್ ಇಲ್ಲದೆ ವಿಭೂತಿಯಲ್ಲಿ ನಾವು ನೋಡ್ಲಿಕ್ಕೆ ಆಗೋದೇ ಇಲ್ಲ. ಮೂರನೇದು ಧ್ಯಾನದ ಅನುಸಂಧಾನ. ಧ್ಯಾನದಲ್ಲಿ ಕುಳಿತಾಗ ಭಗವಂತನ ವಿಶ್ವರೂಪವನ್ನು ಕಲ್ಪಿಸಿಕೊಳ್ಳೋದು ತುಂಬ ಕಷ್ಟ. ಕಣ್ಣು ಮುಚ್ಚಿ ಕುಳಿತಾಗ ನಮಗೆ ಇಷ್ಟವಾದ ಯಾವುದ್ಯಾವುದೋ ವಸ್ತುಗಳು ಅಥವಾ ವ್ಯಕ್ತಿಗಳು ಮನಸ್ಸಿಗೆ ಬರ್ಬೋದು. ಆಗ ಆ ವ್ಯಕ್ತಿ ಅಥವಾ ವಸ್ತುವಿನೊಳಗೆ ಭಗವಂತನನ್ನು ಕಾಣೋದಕ್ಕೆ ಪ್ರಯತ್ನಿಸಬೇಕು. ಉದಾಹರಣೆಗೆ ಸೂರ್ಯನನ್ನು ಕಂಡಾಗ ಸೂರ್ಯನಲ್ಲಿ ಭಗವಂತನಿದ್ದಾನೆ, ಆ ಸೌರಶಕ್ತಿಯ ಆತನ ಕೊಡುಗೆ ಅಂತ ಮನಸ್ಸಿನಲ್ಲಿ ಅನುಸಂಧಾನ ಮಾಡಬೇಕು. ಈ ರೀತಿ ಮಾಡಿದಾಗ ವಿಭೂತಿಯನ್ನು ಅನುಭವಿಸೋದು ಸುಲಭ ಆಗ್ತದೆ. ಆಮೇಲೆ ಒಂದು ದುಷ್ಟಾಂತ ಕೂಡ ಹೇಳ್ತಾನೆ ಕೃಷ್ಣ. ಯಾವುದೇ ದೇವತಾ ಪ್ರತೀಕವನ್ನು ಪೂಜಿಸಿರೂ ಕೂಡ ಅದರ ಸಾರ ಭಗವಂತನೇ ಆಗಿರ್ತಾನೆ. ಹಿಂದೆ ನಾವು ಇದಕ್ಕೊಂದು ಎಕ್ಸಾಂಪಲ್ ನೋಡಿದ್ವಿ. ಒಂದು ತೆಂಗಿನಕಾಯಿ ತಗೊಳ್ಳಿ, ಸಿಪ್ಪೆ ಸಹಿತವಾಗಿ ತೆಂಗಿನಕಾಯಿಯಲ್ಲಿ ಸಿಪ್ಪೆ ಮತ್ತು ಚಿಪ್ಪಿನ ಒಳಗಿರುವಂಥ ಕೊಬ್ಬರಿ ಹೇಗೆ ನಿಜವಾದ ಸಾರವೋ, ಹಾಗೆಯೇ ನಾವು ನೋಡುವಂಥ ಯಾವುದೇ ಶಕ್ತಿ ಅಥವಾ ರೂಪದಲ್ಲಿ ಅಂತರಂಗದಲ್ಲಿರುವಂಥ ನಿಜವಾದ ಸಾರವೇ ಅಂತರ್ಯಾಮಿಯಾದ ಭಗವಂತ ಅಂತ ನಾವು ಮನಸ್ಸಿಗೆ ಅನುಭವಿಸಬೇಕು. ಈ ರೀತಿ ನಾವು ಟ್ರೈನಿಂಗ್ ಕೊಡಬೇಕು. ಆಮೇಲೆ ಸಮದರ್ಶನ ಅಂತ ಹೇಳ್ತಾರೆ. ಭಗವಂತನ ಪ್ರತಿಯೊಂದು ಜೀವಿಯಲ್ಲೂ ವಿಭಿನ್ನವಾದ ವಿಭೂತಿ ರೂಪಗಳಲ್ಲಿ ಪ್ರಕಟಿತವಾಗಿದ್ದರೂ ಸಹ ಸಾಧಕನಾದವನು ಆತನನ್ನು ಎಲ್ಲ ಕಡೆಯೂ ಒಂದೇ ರೂಪದಲ್ಲಿ ಕಾಣಬೇಕು. ಸಮದರ್ಶನ ಅಂತಾರೆ. ಎಲ್ಲ ಜೀವಿಗಳಲ್ಲೂ ಭಗವಂತ ಇದ್ದಾನೆ. ಆನೆಯಲ್ಲೂ ಇದ್ದಾನೆ, ಹಸುವಿನಲ್ಲೂ ಇದ್ದಾನೆ. ಆದರೆ ಹಸುವಿನ ಒಂದು ವಿಭೂತಿ ಬೇರೆ, ಆನೆಯ ವಿಭೂತಿ ಬೇರೆ. ಆದರೆ ಎರಡಲ್ಲೂ ಕೂಡ ದೇವರನ್ನು ನೋಡ್ಬೇಕಷ್ಟೇ. ಅವುಗಳನ್ನು ಕಂಪೇರ್ ಮಾಡಿ ಇವು ಆನೆ ಶ್ರೇಷ್ಠವೋ ಅಥವಾ ಗೋವು ಶ್ರೇಷ್ಠವೋ ಅಂತ ಕಂಪೇರ್ ಮಾಡಿಕೊಡ್ತಾ ಹೋಗೋದಲ್ಲ. ಇದರಲ್ಲೂ ಭಗವಂತ ಇದ್ದಾನೆ, ಭಗವಂತ ಶ್ರೇಷ್ಠ ಇಬ್ಬರಲ್ಲಿ. ಯಾಕಂದ್ರೆ ಇರೋದು ಒಂದು ವಿಭೂತಿಯೇ, ಅದರಲ್ಲಿ ನಾವು ಮತ್ತೆ ಕಂಪ್ಯಾರಿಸನ್ ಇನ್ನು ಮಾಡೋಕೆ ಬರಲ್ಲ. ಸೊ ಬಹಳ ಜನ ಕೇಳ್ತಾರೆ, ಇದು ಶ್ರೇಷ್ಠವೋ ಅದು ಶ್ರೇಷ್ಠವೋ. ಇದು ಎರಡು ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ? ಅವನು ಶ್ರೇಷ್ಠ. ಬಹಳ ಜನ ಕೇಳ್ತಾರೆ, ನಮ್ಮ ಮನೆಗೆ 3 ದೀಪ, ಈ ಬೆಳ್ಳಿ ದೀಪ ಹಚ್ಚಲೋ ಅಥವಾ ಇನ್ನೊಂದು ದೀಪ ಹಚ್ಚಲೋ ಅಥವಾ ಈ ಎಣ್ಣೆಯಿಂದ ಹಚ್ಚಲೋ ಆ ಎಣ್ಣೆಯಿಂದ ಹಚ್ಚಲೋ, ಈ ಥರ ಪ್ರಶ್ನೆಗಳು ಬಹಳ ಬರ್ತವೆ. ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ? ಅವನು ಶ್ರೇಷ್ಠ. ಸೊ ಅವನಲ್ಲಿ ಮನಸ್ಸು ಇದ್ದರೆ ಯಾವುದಾದ್ರೂ ಕೂಡ ಸರಿಯೇ, ಇಂಥದ್ದೇ ಮಾಡಬೇಕು ಅಂತ ಏನಿಲ್ಲ. ಸೊ ಭಗವಂತನನ್ನು ಕಾಣುವ ವಿಚಾರದಲ್ಲಿ ಎಲ್ಲ ಜೀವಿಗಳಲ್ಲಿ ಕಾಣುವುದೇ ನಿಜವಾದಂಥ ಜ್ಞಾನಿಗೆ ಕಂಪ್ಯಾರಿಸನ್ ಇಲ್ಲದೆ ಸಮದರ್ಶನವಾಗಿರಬೇಕು ಅಂತ. ಒಟ್ಟಾರೆ ನಾವು ನೋಡುವಂಥ ಪ್ರತಿಯೊಂದು ಶ್ರೇಷ್ಠ ವಸ್ತುವಿನ ಹಿಂದೆಯೂ
ಆ ಶಕ್ತಿಯ ಮೂಲಭೂತವಾಗಿ ಭಗವಂತನೇ ನಿಂತಿದ್ದಾನೆ ಅಂತ ಅರಿತು ಬಾಹ್ಯ ರೂಪವನ್ನು ಮೀರಿ ಅಂತರಂಗದ ಶಕ್ತಿಯನ್ನು ಗುರುತಿಸುವುದೇ ಮನಸ್ಸು ವಿಭೂತಿಯನ್ನು ಅನುಭವಿಸುವಂಥ ಸರಿಯಾದ ಮಾರ್ಗದರ್ಶನೇ, ಸರಿಯಾದ ಮಾರ್ಗ. ಸೊ ಹೀಗೆ ನೋಡಿದಾಗ ನಮಗೆಲ್ಲ ಏನಾಗುತ್ತೆ, ಯಾವುದನ್ನು ಕಂಡರೂ ಕೂಡ ಅದನ್ನು ಹಿಂದಿರುವಂಥ, ಅದನ್ನು ಮಾಡಿದಂಥ ದೇವತಾ ಶಕ್ತಿ ಬರುತ್ತೆ. ಯಾವುದನ್ನ ಒಂದು ಸುಂದರವಾದಂಥ ಒಂದು ಕೆತ್ತನೆ ನೋಡಿದ್ವಿ ಅಂದ್ಕೊಳ್ಳಿ, ನಮ್ಗೆ ಏನನ್ಸುತ್ತೆ, ಆರ್ಟಿಸ್ಟ್ ಯಾರು ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಚೆನ್ನಾಗಿ ಹಾಕಿದ್ದಾನಲ್ವಾ. ಯಾಕೆಂತಂದ್ರೆ ಆ ಗೊಂಬೆಯನ್ನು ಮೆಚ್ಚಿಕೊಳ್ಳೋದಲ್ಲ, ಆ ಗೊಂಬೆಯನ್ನು ಮಾಡಿದಂಥವರನ್ನ ನಾವು ಮೆಚ್ಚಿಕೊಳ್ತೇವೆ. ಒಬ್ಬ ಹುಡುಗ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾನೆ ಯಾವುದ್ರಲ್ಲೂ, ಅಂದರೆ ಆಹಾ ಎಷ್ಟು ಚೆನ್ನಾಗಿದ್ದಾನೆ ಹುಡುಗ, ಇವ್ರ ತಂದೆ ತಾಯಿ ಯಾರಪ್ಪ, ಹೆಂಗೆ ಬೆಳೆಸಿದ್ದಾರೆ ಇವ್ರನ್ನ ಅಂತ ನಾವು ನೋಡ್ತೇವೆ. ಮೂಲ ಯಾವುದೋ ಅಂತ ನೋಡ್ತೇವೆ. ಒಬ್ಬ ತುಂಬ ಕೆಟ್ಟ ಹುಡುಗ, ಇವನು ಏನಪ್ಪ ಇಂಥ ಕೆಟ್ಟ ಹುಡುಗ, ಯಾರಪ್ಪ ಇವರ ಅಪ್ಪ ಅಮ್ಮ ಅಂತ ಕೇಳ್ತಾರೆ. ಹಾಗೆ ಭಗವಂತ ಸೃಷ್ಟಿಸಿದ ಸಮಸ್ತ ವಿಭೂತಿಗಳಲ್ಲಿ ಅದನ್ನು ನೋಡಿದಾಗ ನಮ್ಗೆ ಅನಿಸ್ಬೇಕಾದ್ದೇನು, ಅದನ್ನು ಈ ಮಾಡಿದವನು ಅನಿಸ್ಬೇಕು, ಯಾರಪ್ಪ ಇದನ್ನು ಮಾಡಿದ್ದು, ಭೂಮಿಯನ್ನು ಮಾಡಿದ್ದ್ಯಾರು, ಮೇರು ಪರ್ವತಗಳನ್ನು ಮಾಡಿದ್ದ್ಯಾರು, ಮಳೆಯನ್ನು ಬರುವಂಗೆ ಮಾಡಿದ್ದ್ಯಾರು. ಆದರೆ ಹಿಂದಿರುವಂಥ ಮೂಲಕ್ಕೆ ಹೋಗ್ಬೇಕಲ್ಲ ನಾವು. ಆದರೆ ನಾವು ಮೂಲಕ್ಕೆ ಹೋಗಲಾರದೆ ಇಲ್ಲ ಕೂತು ಬಿಡ್ತೇವೆ. ಅದೇನೇನಾಗ್ತದೆ, ವಿಗ್ರಹ ಆರಾಧನೆ ಆಗಿಬಿಡ್ತದೆ. ಹೊರನೋಟಕ್ಕೆ ಹೇಗಾದರೂ ಇರಲಿ, ಒಳನೋಟಕ್ಕೆ ನಮಗೆ ಪ್ರಧಾನ. ಹೊರಗೆ ಕಾಣಿಸಿಕೊಳ್ಳುತ್ತೆ, ನಾವು ಹೊರಗೆ ದೇವಸ್ಥಾನಕ್ಕೆ ಹೋಗೋದು ಕಾಣಿಸಿಕೊಳ್ಳುತ್ತೆ, ವಿಗ್ರಹ ಆರಾಧನೆ ಮಾಡಿದಂಗೆ ಕಾಣಿಸಿಕೊಳ್ಳುತ್ತೆ. ಆದರೆ ಅನುಸಂಧಾನ ಬೇರೆ ಇರಬೇಕು. ಅನುಭೂತಿ ಅಂತಂಬೋದು ಯಾರಿಗವ್ರಿಗೆ ಎಕ್ಸ್ಕ್ಲೂಸಿವ್, ಅದು ಇನ್ನೊಬ್ಬನು ಹೇಳಲಿಕ್ಕೆ ಬರೋದಿಲ್ಲ. ಒಂದು ಹಣ್ಣನ್ನು ತಿಂದು ಚೆನ್ನಾಗಿದೆಯೋ ಇಲ್ವೋ ಅಂತಂಬೋದು ಯಾರಿಗೆ ಅವರೇ ಹೇಳಬೇಕಾಗ್ಲಿ. ಒಬ್ಬನ ಚೆನ್ನಾಗಿರೋದು ಇನ್ನೊಬ್ಬರಿಗೆ ಚೆನ್ನಾಗಿರೋದೇ ಇರ್ಬೋದು. ಒಬ್ಬೊಬ್ಬರ ಎಕ್ಸ್ಪೀರಿಯನ್ಸ್ ತಗೊಳ್ಳೋದು ಒಂದೊಂದು ಥರ ಇರುತ್ತೆ. ಹಾಗಾಗಿ ಹೊರನೋಟಕ್ಕೆ ಹೇಗೆ ಕಾಣಿದ್ರೂ ಕೂಡ ಒಳನೋಟಕ್ಕೆ ವಿಭೂತಿಯನ್ನು ಅನುಭವಿಸಬೇಕೇ ಹೊತ್ತು ಹೊರನೋಟಕ್ಕೆ ಆಗೋದಿಲ್ಲ. ಹೊರನೋಟಕ್ಕೆ ಎಲ್ಲ ಒಂದೇ ಥರ ಇರುತ್ತೆ. ಎಲ್ಲ ದೇವಸ್ಥಾನಕ್ಕೆ ಹೋದವರೆಲ್ಲ ಕೂಡ ಸಾತ್ವಿಕರು, ವಾಲ್ಮೀಕಿ ಮಹರ್ಷಿಗಳು, ಭಗವಂತನ ಸಾಕ್ಷಾತ್ ಇದು ಇವರು ಪ್ರಹ್ಲಾದ್ರೆ ಅಂತ ಅಂದ್ಕೊಳ್ತಾರೆ. ಹೊರಗೆ ಬಂದ ಮೇಲೆ ಅಲ್ಲ ಗೊತ್ತಾಗ್ತದೆ, ನಡ್ಕೊಳ್ಳೋದೆಲ್ಲ ಒಂದೇ ಥರ ನಡ್ಕೊಳ್ತಾರೆ. ಹಾಗಾಗಿ ನಮ್ಮ ಅಂತರಂಗದಲ್ಲಿ ನೋಡಿಕೊಳ್ಳಬೇಕಾದಂಥ ವಿಚಾರ ಇದು, ಅಂತರಂಗದಲ್ಲಿ ಎಕ್ಸ್ಪೀರಿಯನ್ಸ್ ಆಗಬೇಕಾದದ್ದು ಅಂತಂಬುದು ನಾವು ಪ್ರಧಾನವಾಗಿ ತಿಳಿದಿಟ್ಕೋಬೇಕು. ಇದು ಒಂದು ಮೊದಲನೇ ಪ್ರಶ್ನೆಯ ನನ್ನ ಉತ್ತರ. ಇಲ್ಲಿ ಉತ್ತರ ಅಂತಂದರೆ ಅರ್ಥ ಹೇಗಾದರೂ ಮಾಡ್ಬೋದು, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ಬೋದು. ನನಗೆ ಹೇಗೆ ಅನಿಸುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಅಷ್ಟೇ ಆಗಲಿ. ಇದೇ ಉತ್ತರ ಅಂತ ನಾನು ಹೇಳ್ತಾ ಇಲ್ಲ. ಇದು ಅವರ ಪ್ರಶ್ನೆಗೆ ನನ್ನಲ್ಲಿ ಅನಿಸಿದಂಥ ಉತ್ತರ. ಬಹಳ ಜ್ಞಾನಿಗಳಿರ್ಬೋದು, ಅವ್ರು ಇನ್ನೊಂದು ಥರ ಉತ್ತರ ಕೊಡ್ಬೋದು. ಹಾಗಾಗಿ ಇದು ನನಗೆ ಹೊಳೆದಂಥ ಉತ್ತರವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎರಡನೇ ಪ್ರಶ್ನೆ, ಇದು ಸ್ಥಿತಪ್ರಜ್ಞೆನ ಬಗ್ಗೆ ಬಂದಿದೆ. ಸೊ ನಮಗೆ 2ನೇ ಅಧ್ಯಾಯದಲ್ಲಿ ಸ್ಥಿತಪ್ರಜ್ಞೆಯ ಬಗ್ಗೆ ಬಂತಲ್ಲ, ತತ್ವ ವಿವೇಕ ಯೋಗದಲ್ಲಿ, ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆ. ಸೊ ಸ್ಥಿತಪ್ರಜ್ಞನ ಕರ್ತವ್ಯಗಳೇನು ಅಂದರೆ ಅವನ ಸ್ವಧರ್ಮ, ಸಮಾಜ ಧರ್ಮ ಮತ್ತು ಸನಾತನ ಧರ್ಮ ಹೇಗಿರುತ್ತೆ ಅಂತಂಬುದು ತುಂಬ ಉತ್ತಮವಾದಂಥ ಪ್ರಶ್ನೆ. ಸ್ಥಿತಪ್ರಜ್ಞೆ ಅಂತಂದರೆ ಮನಸ್ಸಲ್ಲಿರುವಂಥ ಎಲ್ಲ ಕಾಮನೆಗಳನ್ನು ತೊರೆದು ತನ್ನ ಅಂತರ್ಯಾಮಿಯಾದಂಥ ಭಗವಂತನಲ್ಲೇ ನೆಲೆ ನಿಂತು ಸಂತೋಷ ಪಡುವವನು. ಆತ ಸುಖ ದುಃಖಗಳಲ್ಲಾಗಲಿ, ಲಾಭ ನಷ್ಟಗಳಲ್ಲಾಗಲಿ ಮತ್ತು ಜಯ ಅಪಜಯಗಳಲ್ಲಾಗಲಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬಂದರೂ ಪರವಾಗಿಲ್ಲ, ಬರದೇ ಇದ್ರೂ ಪರವಾಗಿಲ್ಲ. ಅಂದರೆ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಹೀಗೆ ಆಗಬೇಕು, ಹೀಗೆ ಬರಬೇಕು ಅಂತಂಬೋ ಸ್ಥಿತಿ ಇರೋದಿಲ್ಲ ಅವನಿಗೆ. ಅಂಥವನನ್ನು ಸ್ಥಿತಪ್ರಜ್ಞ ಅಂತಂತಾರೆ. ಅವನಿಗೆ ಯಾವುದನ್ನು ದ್ವೇಷ ಮಾಡಲ್ಲ, ಹಾಗಂತೇಳಿ ಯಾವುದನ್ನು ಪ್ರೀತಿ ಮಾಡಲ್ಲ. ಬಂದರೆ ತಗೊಳ್ತಾನೆ, ಬೇಡ ಅಂತ ಅನ್ನೋದಿಲ್ಲ. ಬರದೇ ಇದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಪರವಾಗಿಲ್ಲ ಬಿಡು, ಬಂದರೂ ಸಂತೋಷ, ಭಗವಂತನ ಅನುಗ್ರಹ ಇದೆ. ಬರದೇ ಇದ್ರು ಅದು ಸಂತೋಷವೇ, ಭಗವಂತ ಅದು ಕೊಟ್ಟರೆ ಏನಾದರೂ ನನ್ನ ಜೀವನ ಹಾಳಾಗತ್ತೆ ಅಂತ ಏನೋ ಕೊಟ್ಟಿಲ್ವೋ ಏನು. ಸೊ ಇಲ್ಲಿ ಬಹಳಷ್ಟು ತಪ್ಪು ತಿಳುವಳಿಕೆ ಇದೆ ನಮಗೆ. ನಾವು ಅಂದುಕೊಂಡಿದ್ದು ಏನಾದರೂ ಆಗಲಿಲ್ಲ ಅಂತಂದರೆ ಭಗವಂತನ ಅನುಗ್ರಹ ಆಗಿಲ್ವೇನೋ, ಇನ್ನೇನು ಪೂಜೆ ಮಾಡಬೇಕು, ಯಾವ ಜ್ಯೋತಿಷ್ಯನ ಭೇಟಿ ಆಗಬೇಕು, ಇದೇ ನಮ್ಮ ತಲೆಯಲ್ಲಿ ಹೊಳೆಯಾಗ್ತಾ ಇರುತ್ತೆ. ಕೆಲವೊಮ್ಮೆ ನಾವು ಕೇಳಿದ್ದು ಕೊಡದೇ ಇರೋದು ಕೂಡ ಭಗವಂತನ ಕಾರುಣ್ಯವೇ ಅಂತ ನಾವು ತಿಳ್ಕೊಳ್ಬೇಕು. ಮತ್ತೆ ಮತ್ತೆ ಬೆನ್ನು ಹತ್ತಾ ಹೋದರೆ ಏನಾಗ್ತದೆ, ಅದು ಬಂತು ಅಂದ್ಕೊಳ್ಳಿ, ನಮಗೆ ಅದರಿಂದ ಅಪಾಯನ ಆಗ್ಬೋದು, ನಮಗೆ ಗೊತ್ತಿಲ್ಲ. ಒಂದು ನಾವು ಬಯಸಿದ್ದೆಲ್ಲ ಕೂಡ ನನಗೆ ಕ್ಷೇಮ ಕೊಡುತ್ತೆ ಅಂತಂಬೋದು ನನ್ನ ತಪ್ಪು ತಿಳುವಳಿಕೆ. ಅದು ಎಲ್ಲ ಸಮಯದಲ್ಲಿ ಹಂಗಾಗೋದಿಲ್ಲ. ಯಾಕಂದರೆ ನಾವೇನು ಯಾವುದು ಶ್ರೇಷ್ಠವಾದದ್ದು, ಯಾವುದು ನನಗೆ ಹಿತವಾದದ್ದು ಮುಂಚಿತವಾಗಿ ಚಿಂತನೆ ಮಾಡಿ, ಆಳವಾಗಿ ಚಿಂತನೆ ಮಾಡಿ ನಾವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತೀವ? ಇಲ್ಲ. ನಾವು ನೋಡಿದ ತಕ್ಷಣ ಅನಿಸುತ್ತೆ, ಪಕ್ಕದ ಮನೆ ಒಂದು ಕಾರ್ ತಗೊಂಡ, ನಮಗೂ ಕಾರ್ ಇದ್ರೆ ಹೇಗಿರುತ್ತೆ ಅಂತ ಅನಿಸುತ್ತೆ.
ಅಷ್ಟೇ ಆಗಲಿ, ನಾವು ಅದನ್ನು ಆಳವಾಗಿ ಆಲೋಚನೆ ಮಾಡಲ್ಲ. ಅವನ ರಿಕ್ವೈರ್ಮೆಂಟ್ ಏನು, ನನ್ನ ರಿಕ್ವೈರ್ಮೆಂಟ್ ಏನು, ಅವನ ಇನ್ಕಮ್ ಏನು, ನನ್ನ ಇನ್ಕಮ್ ಏನು, ಅವನಿಗೆ ಅವಶ್ಯಕತೆ ಇದೆಯಾ, ನನಗೆ ಅವಶ್ಯಕತೆ ಇದೆಯಾ, ಅದರಿಂದ ಒಂದು ತೊಂದರೆಗಳೇನು. ಕೆಲವೊಮ್ಮೆ ಕಾರ್ ಇರೋದ್ರಿಂದ ತೊಂದರೆಗಳು ಇದೆ. ಯಾಕೆಂತಂದರೆ ಕಾರು ಓನರ್ ಯಾವಾಗೂ ಕೂಡ ಮೊದಲು ಡ್ರೈವರ್ ಆಗಿಬಿಡ್ತಾನೆ. ಸಣ್ಣ ವಿಚಾರಕ್ಕೆ ಹೊರಗಡೆ ಹೋಗಬೇಕು ಅಂತಂದರೆ ಕೂಡ ನೀವು ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಡ್ರೈವ್ ನೀವೇ ಮಾಡಬೇಕು, ಸ್ಟ್ರೈನ್ ನಿಮಗೆ ಆಗ್ತದೆ. ಸೊ ಹೀಗೆ ಮತ್ತೆ ತುಂಬ ಅವೇರ್ನೆಸ್ ಬೇಕು, ತುಂಬ ಮೈ ಮೇಲೆ ಎಚ್ಚರ ಇದ್ದು ಡ್ರೈವ್ ಮಾಡಬೇಕು. ಇದೆಲ್ಲ ತುಂಬ ಕಷ್ಟ ಇದೆ. ಪ್ರತಿಯೊಂದಕ್ಕೂ ಕೂಡ ಒಂದು ಸುಖ ಇರುತ್ತೆ, ಒಂದು ಹಿಂದೆ ಕಷ್ಟ ಕೂಡ ಇರುತ್ತೆ. ಆ ಕಷ್ಟವನ್ನು ನಾವು ತಿಳ್ಕೊಂಡು ಆಕ್ಸೆಪ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಹಾಗೆ ನಾವು ಏನು ಬಯಸ್ತೇವೆ ಅದು ನಮ್ಮ ಕೈಯಲ್ಲಿ ಇಲ್ಲದಾಗ, ನಾವು ಸಾಧಿಸಿಕೊಳ್ಳದೇ ಇದ್ದಾಗ ನಾವು ಭಗವಂತನನ್ನು ಪ್ರಾರ್ಥನೆ ಮಾಡ್ತೇವೆ, ಭಗವಂತನೇ ನನಗಿಂತದ್ದು ಬೇಕು ಅಂತ. ಸ್ಥಿತಪ್ರಜ್ಞನಾದವನು ಆ ರೀತಿ ಬೇಡುವುದಿಲ್ಲ. ಭಗವಂತ ಕೊಟ್ಟದ್ದು ಪ್ರಸಾದ, ಭಗವಂತನನ್ನು ಏನು ಕೇಳುವುದಿಲ್ಲ ಅಂತಂಬೋದು ಅಹಂಕಾರ ಅಲ್ಲ, ಅವಶ್ಯಕತೆ ಇಲ್ಲ. ಭಗವಂತ ಕೊಡ್ತಾನೆ. ನಿಜವಾಗ ನನಗೆ ಅವಶ್ಯಕತೆ ಇದ್ರೆ ಭಗವಂತ ಕೊಡ್ತಾನೆ, ಇಲ್ಲಂದ್ರೆ ಇಲ್ಲ. ಆ ರೀತಿ ಅವನು ಅಭ್ಯಾಸ ಮಾಡಿಕೊಡ್ತಾನೆ. ಇದು ಮೊದಲ ಲಕ್ಷಣ. ಒಬ್ಬ ಸ್ಥಿತಪ್ರಜ್ಞ ಭಗವಂತನನ್ನು ಸಾಕ್ಷಾತ್ಕಾರ ಪಡೆಯುವುದರಿಂದ ಅವನಿಗೆ ತನ್ನ ಸ್ವಾರ್ಥಕ್ಕಾಗಿ ಮಾಡಬೇಕಾದಂಥ ಕರ್ತವ್ಯಗಳಲ್ಲಿ ಅಥವಾ ಪಡೆಯಬೇಕಾದಲ್ಲಿ ಯಾವುದೂ ಇರೋದಿಲ್ಲ. ಭಗವಂತನೇ ಇದ್ದಾಗ ನಮಗಿನ್ಯಾವುದು ಬೇಕು. ಆದರೂ ಅವನು ಸಮಾಜ ಒಳಿತಿಗಾಗಿ ಮತ್ತು ಇತರರಿಗೆ ಮಾರ್ಗದರ್ಶನ ನೀಡೋದಕ್ಕಾಗಿ ಕರ್ಮಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡ್ತಾನೆ. ಉದಾಹರಣೆಗೆ ಜನಕ ಮಹಾರಾಜ ನೋಡ್ಬೋದು. ದೊಡ್ಡ ಶ್ರೀಮಂತ ಜನಕ ಮಹಾರಾಜ. ಜನಕ ಮಹಾರಾಜ ಅಂತಂದ್ರೆ ಮತ್ತೆ ಸೀತೆ ತಂದೆ ಅಂತ ಅಂದ್ಕೋಬೇಡ್ರಿ. ಅವರ ವಂಶದಲ್ಲಿ ಇರೋರೆಲ್ಲರೂ ಜನಕ ಮಹಾರಾಜರು ಅಂತಂತಾರೆ. ಈ ಸೀತೆಯ ತಂದೆ ಶಿರಧ್ವಜ ಅಂತ, ಅವರು ಜನಕ ಮಹಾರಾಜೆ. ಆದರೆ ನಮಗೆ ಜನಕ ಮಹಾರಾಜನ ಸೀತೆ ತಂದೆ, ಅವರ ವಂಶದಲ್ಲಿ ಯಾರು ಬರ್ತಾರೋ ಅವರೆಲ್ಲ ಕೂಡ ಜನಕ ಮಹಾರಾಜರೇ. ಈಗ ಚೋಳರು ಅಂತಾರೆ, ಚೋಳರು ಚಾಲುಕ್ಯರು ಅಂತಂತಾರೆ. ಅದು ಪರ್ಸನ್ ಅಲ್ಲ, ಆ ವಂಶ. ಈಗ ಯದುವಂಶ ಅಂತಿತ್ತು ನೋಡಿ. ಯದುಗಳು ಅಂತಂದ್ರೆ ಆ ವಂಶದಲ್ಲಿ ಬರೋಲ್ಲ ಯದವರೇ, ಯಾದವರೇ ಆಗ್ತಾರೆ. ಯದುವಿನ ಕೆಳಗೆ ಯಾರ್ಯಾರು ಬರ್ತಾರೋ ಅವ್ರಲ್ಲ ಯಾದವರೇ. ಹಾಗೆ ಜನಕ ಮಹಾರಾಜ ಅಂತಂಬೋದು ಅವ್ರ ವಂಶ. ಅದು ಅವರೊಂದು ವಂಶದಲ್ಲಿದ್ದಂಥ ರಾಜರೆಲ್ಲ ಹೇಗೆ ಪರಿಪಾಲನೆ ಮಾಡ್ತಿದ್ರು ಅಂತಂದ್ರೆ, ನಾವು ಅವರ ಮನಸ್ಸಿನ ಒಂದೇ ಇತ್ತು. ಈಗಿನ ಕಾಲದಲ್ಲಿ ಒಂದು ದೃಷ್ಟಾಂತದಲ್ಲಿ ಹೇಳಬೇಕಾದ್ರೆ, ಭಗವಂತ ನನಗೆ ಶ್ರೀಮಂತಿಗೆ ಕೊಟ್ಟಿದ್ದಾನೆ ಅಂತಂದ್ರೆ ಅರ್ಥ ಏನಂತಂದ್ರೆ, ನನ್ನನ್ನು ಕ್ಯಾಶಿಯರ್ ಪೋಸ್ಟಲ್ಲಿ ಕೂಡಿಸಿದ್ದಾನೆ. ಇದು ನನ್ನ ದುಡ್ಡಲ್ಲ, ನಾನು ಮಾಲೀಕ, ನಾನು ಇದರ ಒಡೆತನ ನನಗಿಲ್ಲ, ಆದರೆ ನಾನು ಕ್ಯಾಶಿಯರ್ ಅಷ್ಟೇ. ಕಷ್ಟದಲ್ಲಿದ್ದವ್ರಿಗೆ ನಾನು ಕೊಡ್ತೇನೆ. ಆ ರೀತಿ ನಡ್ಕೊಂಡಂಥ ಜೀವನ ಮಾಡಿದಂಥವರು ಜನಕ ಮಹಾರಾಜರು. ಸೊ ಹಾಗೆ ಅವರು ತಮಗೋಸ್ಕರ ಅಂತ ಏನು ಮಾಡಿಕೊಡೋದಿಲ್ಲ. ಒಂದು ವೇಳೆ ಮಾಡಿಕೊಂಡ್ರು ಕೂಡ ಸಮಾಜದ ಹಿತಕ್ಕೋಸ್ಕರ ಮಾಡ್ತಾರೆ. ಇದು ಸ್ಥಿತಪ್ರಜ್ಞನ ಬಗ್ಗೆ ಹೇಳಬೇಕಾದ್ರೆ. ಸ್ಥಿತಪ್ರಜ್ಞನ ಕರ್ತವ್ಯಗಳು ಹೇಳಬೇಕಾದ್ರೆ ಮೂಲತಃ 3 ಧರ್ಮಗಳು ನಮಗಿಲ್ಲಿ ಉಲ್ಲೇಖನೆ ಮಾಡ್ತೇವೆ: ಸನಾತನ ಧರ್ಮ, ಸಮಾಜ ಧರ್ಮ, ಸ್ವಧರ್ಮ. ಸನಾತನ ಧರ್ಮ ಹೆಂಗಿರುತ್ತೆ? ಈ ಸನಾತನ ಧರ್ಮ ಅಂದರೆ ನಾವು ಹಿಂದೆ ನೋಡಿದ್ದೇವೆ, 3ನೇ ಅಧ್ಯಾಯದಲ್ಲೂ ನೋಡಿದ್ದೇವೆ, 2ನೇ ಅಧ್ಯಾಯದಲ್ಲೂ ನೋಡಿದ್ದೇವೆ. ಇದನ್ನು ನಾವು ಶಾಶ್ವತವಾದ ಧರ್ಮ ಅಂತೇವೆ. ಎಲ್ಲ ಕಾಲದಲ್ಲೂ ಮತ್ತು ಎಲ್ಲ ದೇಶ ಪರಿಸ್ಥಿತಿಗಳಿಗೂ ಇದು ಎಂದೂ ಬದಲಾಗೋದಿಲ್ಲ. ಈಗ ನಾವು ಹಿಂದೂ ಧರ್ಮ, ಸನಾತನ ಧರ್ಮ ಅಂತೇವೆ. ಹಿಂದೂ ಧರ್ಮದಲ್ಲಿ ಕೆಲವಿನ ಆಚರಣೆಗಳು ಮಾತ್ರವೇ ಸನಾತನ ಧರ್ಮಕ್ಕೆ ಸೇರಿದೆ. ಇಡೀ ಹಿಂದೂ ಧರ್ಮ ಸನಾತನ ಧರ್ಮ ಅಲ್ಲ. ಯಾಕೆಂದರೆ ಹಿಂದೂ ಧರ್ಮ ಬಂದಿದ್ದು ಯಾವಾಗಿಂದ? ಹಿಂದೂ ಅಂತ ಒಬ್ಬ ಪದ ಬಂದಿದ್ದು ಯಾವಾಗಿಂದ? ಪರ್ಷಿಯನ್ಸ್ ಬಂದಾಗ ಅವರಿಟ್ಟಿರುವಂಥ ಸಿಂಧೂ ಪರಿವಾಹಕ ಪ್ರದೇಶದಲ್ಲಿದ್ದವರೆಲ್ಲ ಕೂಡ ಹಿಂದೂ ಅಂತಿದ್ರು. ಅವರಿಗೆ ಸಾ ಬರೋದಿಲ್ಲ. ಅವರು ಸಪ್ತ ಅಂದರೆ ಅವರು ಹಪ್ತ ಅಂತಾರೆ, ಸಿಂಧು ಅಂದರೆ ಅವರು ಹಿಂದೂ ಅಂತಾರೆ. ಅವರಿಗೆ ಸಾ ಪ್ರೊನೌನ್ಸ್ ಮಾಡಿ ಬರೋದಿಲ್ಲ. ಹಾಗಾಗಿ ಹಿಂದೂ ಅಂತ ಬಂದಿದೆ. ಅದಕ್ಕೆ ಹಿಂದೂಗಳು ಅಂತ ವರ್ಡ್ ಬರೋದಕ್ಕಿಂತಲೂ ಮುಂಚಿತವಾಗಿ ನಮ್ಮ ದೇಶದಲ್ಲಿದ್ದವರಿಗೆ ಇದ್ದಿದ್ದೇನಂತಂದರೆ ಸನಾತನ ಧರ್ಮೀಯರು ಅಂತ ಅರ್ಥ. ಅಂದರೆ ಹಿಂದೆ ಏನಿತ್ತೋ ಅದನ್ನು ಹಾಗೇ ನಡೆಸಿಕೊಂಡು ಬಂದವರು ಅಂತ ಅರ್ಥ. ಆ ನಡೆಸಿಕೊಳ್ಳುವ ವಿಚಾರದಲ್ಲಿ ಅನೇಕ ಡೈಲ್ಯೂಷನ್ಸ್, ಬದಲಾವಣೆಗಳಾಗಿದೆ. ಆದರೆ ಮೂಲ ಧರ್ಮ ಹಿಂದಿನಿಂದ ಬಂದಿತ್ತು. ಇವತ್ತು ಹಿಂದೂ ಧರ್ಮದಲ್ಲಿ ಮೂಲ ಧರ್ಮ ಹಿಂದಿನಿಂದ ಬಂದಿದ್ದೆ. ಆ ಹೆಸರುಗಳ ವಿಚಾರದಲ್ಲಿ ಬಿಟ್ಟರೆ ಉಳಿದದ್ದಲ್ಲಿ ಈಗ ಭಗವಂತ, ದೇವ, ಜೀವ, ಸ್ವರ್ಗ, ನರಕ, ಆಮೇಲೆ ಸ್ವಭಾವ, ಮನುಷ್ಯನ ಕರ್ತವ್ಯ, ಮನುಷ್ಯನ ಗುಣಗಳು. ಮನುಷ್ಯ ಏನು ಮಾಡಬೇಕು? ಸತ್ಯ ಹೇಳಬೇಕು, ಹಿಂಸೆ ಕೊಡಬಾರದು, ಧರ್ಮಕ್ಕಾಗಿ ನೋಡಬೇಕು, ಇನ್ನೊಬ್ಬನ ಶ್ರೇಯಸ್ಸನ್ನು ನೋಡಬೇಕು. ಇದೆಲ್ಲ ಕೂಡ ಸನಾತನದ. ಇದು ಬದಲಾಗೋದಿಲ್ಲ. ನೀವು ಯಾವುದೇ ದೇಶಕ್ಕೆ ಹೋಗಿ, ಯಾವುದೇ ಧರ್ಮಕ್ಕೆ ಹೋಗಿ, ಇದರಲ್ಲಿ ಯಾವುದು ಪ್ರಾಮಾಣಿಕವಾಗಿ ಬದುಕುವುದು, ಸತ್ಯ ಹೇಳುವುದು, ಕಳ್ತನ ಮಾಡದೇ ಇರೋದು, ದೇವರನ್ನು ನಂಬುವುದು ಮತ್ತು ಅನ್ಯಾಯದ ವಿರುದ್ಧ ಹೋರಾಡುವುದು,
ಇವೆಲ್ಲವೂ ಸನಾತನ ಧರ್ಮದ ಲಕ್ಷಣಗಳು. ಇದು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಹಿಂದೂ ಧರ್ಮದಲ್ಲಿದೆ. ಬೇರೆ ಧರ್ಮಗಳಿಗಿಂತಲೂ ನಾವು ಅದನ್ನು ನಡೆಸಿಕೊಂಡು ಬಂದಿದ್ದೇವೆ. ಹಾಗಾಗಿ ನಮ್ಮದು ಸನಾತನ ಧರ್ಮ ಅಂತ ಹೇಳಿಕೊಡ್ತಾರೆ. ಅಂದರೆ ಹೆಚ್ಚು ಪ್ರಮಾಣದಲ್ಲಿದೆ ಅಂತ ಅರ್ಥ. ಈಗ ಬ್ರಾಹ್ಮಣ ಅಂತಂದ್ರೆ ಏನು, ಬರೀ ಸಾತ್ವಿಕ ಗುಣ ಮಾತ್ರವೇ ಇರುತ್ತಾ? ಇಲ್ಲಲ್ಲ, ಸಾತ್ವಿಕ ಗುಣ ಪ್ರಧಾನವಾಗಿರುತ್ತೆ. ಅವನಲ್ಲೂ ರಾಜಸ ಗುಣ ಇರುತ್ತೆ, ಅವನಲ್ಲೂ ತಾಮಸ ಗುಣ ಇರುತ್ತೆ. ಆದರೆ ಸಾತ್ವಿಕ ಗುಣ ಈ ಎರಡಕ್ಕಿಂತಲೂ ಸ್ವಲ್ಪ ಜಾಸ್ತಿ ಇದ್ದರೆ ಅವನನ್ನು ಬ್ರಾಹ್ಮಣ ಅಂತೇವೆ. ಇಲ್ಲಿ ಹಿಂದೂ ಮತವನ್ನು ಸನಾತನ ಧರ್ಮ ಅಂತ ಯಾಕಂತೀವಿ ಅಂತಂದರೆ, ಸನಾತನ ಲಕ್ಷಣಗಳು ಜಾಸ್ತಿ ಕಾಣುವುದು ನಮಗೆ ಹಿಂದೂ ಧರ್ಮದಲ್ಲಿ. ಹಾಗಾಗಿ ಹಿಂದೂ ಧರ್ಮವನ್ನು ಸನಾತನ ಧರ್ಮಕ್ಕೆ ನಾವು ಹೇಳ್ಕೊಡ್ತೇವೆ. ಆದರೆ ಪೂರ್ತಿ ಸನಾತನ ಧರ್ಮ ಅಂತ ಹೇಳಿಕ್ಕೆ ಬರೋದಿಲ್ಲ. ಸನಾತನ ಅಂತಂದರೆ ಬದಲಾಗದೇ ಇರುವಂಥ ಧರ್ಮ. ನಮ್ಮದು ಇವತ್ತು ಎಲ್ಲ ಬದಲಾಗ್ತಾ ಇದೆ. ಪ್ರತಿಯೊಂದು ಮದುವೆ ಮಾಡೋ ಸ್ಟೈಲು ಬದಲಾಗ್ತಾ ಇದೆ, ಪ್ರಾಮಾಣಿಕವಾಗಿ ಬದುಕೋದು ಬದಲಾಗ್ತಾ ಇದೆ, ಸತ್ಯ ಅಂತಂಬ ಡೆಫಿನಿಷನೇ ಬದಲಾಗ್ತಾ ಇದೆ. ಸೊ ಹೀಗೆ ಇನ್ನು ಸಮಾಜ ಧರ್ಮ ತಗೊಳ್ಳಿ. ನಾವು ಸಮಾಜದಲ್ಲಿ ಒಂಟಿಯಾಗಿ ಬದುಕೋಕ್ಕಾಗುತ್ತಾ? ಆಗೋದಿಲ್ವಲ್ಲ. ಏನಾದರೂ ಒಂದು ಊಟ ಮಾಡಬೇಕಾದ್ರೆ ಭತ್ತ ನಾವೇ ಬೆಳೆಸ್ಕೊಂಡು, ಬೇಳೆ ನಾವೇ ಬೆಳೆಸ್ಕೊಂಡು, ಎಲ್ಲ ನಾವೇ ಬೆಳೆಸ್ಕೊಳ್ಳಿಕ್ಕಾಗ್ತದ? ಆಗೋದಿಲ್ಲ. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಬೇಕು. ಒಬ್ಬನ ಭತ್ತ ಬೆಳೆಸ್ಬೇಕು, ಇನ್ನೊಬ್ಬರು ಇದು ಬೆಳೆಸ್ಬೇಕು, ಒಬ್ಬನ ಹಾಲು ಬೆಳೆಸಬೇಕು, ಇನ್ನೊಬ್ಬರು ಎಣ್ಣೆ. ಪ್ರತಿಯೊಬ್ಬರು ಒಂದೊಂದು ಮಾಡಿದ್ರೇ ನಮ್ಮ ತಟ್ಟೆಯಲ್ಲಿ ಹೊತ್ತು ಊಟ ಬರುತ್ತೆ. ಇಲ್ಲದೆ ಯಾರು ಮಾಡಲ್ಲ, ನಾವೆಲ್ಲರೂ ಒಂದೇ ಕೆಲಸ ಮಾಡ್ತೀವಿ ಅಂತಂದ್ರೆ ಏನಾಗ್ತದೆ? ತುಂಬ ಕಷ್ಟ ಆಗ್ತದೆ. ಈಗ ಏನು ಮಾಡ್ತೇವೆ, ನಮ್ಮದು ಇವತ್ತಿರೋದು ಎಲ್ಲ ಯಾವುದೇ ತಂದೆ ತಾಯಿ, ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ನನ್ನ ಮಗ ಸ್ವಲ್ಪ ಬಿಸ್ನೆಸ್ ಮಾಡಬೇಕು. ಪ್ರೊಡಕ್ಷನ್ ಮಾಡೋರು ಯಾರಿಲ್ಲ. ಈಗ ಕೂತು ತಿಂಬೋರು ಜಾಸ್ತಿ ಆಗ್ಯಾರೆ, ಮಾಡೋರು ತುಂಬ ಕಡಿಮೆ ಇದೆ. ಅಗ್ರಿಕಲ್ಚರ್ ಅಂತಂಬೋದು ತುಂಬ ಹೇಸಿಗೆ ಆದ, ಯಾವುದಕ್ಕೂ ತಲೆ ಇಲ್ಲದವನು ಮಾಡೋ ಕೆಲಸ ಅಂತ ಬಂದ್ಬಿಟ್ಟಿದೆ. ಹಿಂದೆ ತಲೆ ಇದ್ದವರೇ ಅಗ್ರಿಕಲ್ಚರ್ ಮಾಡ್ತಿದ್ರು. ತಲೆ ಇದ್ದವರು ಅಗ್ರಿಕಲ್ಚರ್ ಮಾಡೋದ್ರಿಂದನೇ ಒಳ್ಳೆ ಬೆಳೆ, ಆರೋಗ್ಯವಂತಾದದ್ದು ಬರ್ತಿತ್ತು. ತಲೆ ಇಲ್ಲದವರು ಮಾಡೋದ್ರಿಂದ ಏನಾಗ್ತಾ ಇದೆ? ಪ್ರತಿಯೊಂದರಲ್ಲೂ ಅಡಲ್ಟ್ರೇಷನ್ ನಡೀತಾ ಇದೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೇನು ಮಾಡ್ತಾರೆ, ಹೇಳ್ತಾರೆ ನೀವು ಇಂತಿಂಥ ಒಂದು ಯಾವುದೋ ಒಂದು ಯೂರಿಯಾ ಆಗ್ಬೋದು, ಸ್ಪ್ರೇ ಆಗ್ಬೋದು, ಅದನ್ನು ಮಾಡು ಅಂತ ಹೇಳ್ತಾರೆ. ಅವನಿಗೆ ಪಾಪ ಏನು ಗೊತ್ತಿದೆ, ಇದು ಹಾಕೋದ್ರಿಂದ ಅದರಲ್ಲಿ ಇದು ಬರ್ತದೆ, ಅದನ್ನು ತೊಳೆದು ಸರಿಯಾಗಿ ಅದು ಕ್ಯಾನ್ಸರ್ ಬರುತ್ತೆ ಅಂತ ಪಾಪ ಅವನಿಗೇನು ಗೊತ್ತಿದೆ? ಅವನಿಗೆ ಬೆಳೆಸೋವನಿಗೆ ಪಾಪ ಏನೂ ಗೊತ್ತಿಲ್ಲ. ಅವನಿಗೆ ಅದನ್ನು ಬೆಳೆದು ಮಾರ್ಕೆಟ್ಗೆ ಹಾಕಿ ದುಡ್ಡು ತೊಗೊಂಡ್ರೆ ಸಾಕು ಅಂತ ಇರುತ್ತೆ. ಅದೇ ಚೆನ್ನಾಗಿ ಬುದ್ಧಿವಂತರಾದವರು ಅಗ್ರಿಕಲ್ಚರ್ ಮಾಡಿದರೆ ಹೇಗಿರುತ್ತೆ ಅಂತಂದರೆ, ಹಣವೂ ಜಾಸ್ತಿ ಬರುತ್ತೆ, ಪ್ಲಸ್ ಸಮಾಜದ ಶ್ರೇಯಸ್ಸು ಆಗ್ತದೆ. ಇದನ್ನೇ ಸಮಾಜ ಧರ್ಮ ಅಂತೇವೆ. ಕೇವಲ ನಾವು ಮಾತ್ರ ತಿನ್ನೋದಲ್ಲ, ನಾವು ಎಲ್ಲರ ಸಹಕಾರದಿಂದ ನಾವು ತಿಂತಾ ಇದ್ದೇವೆ. ಆದ ಕಾರಣ ನಮ್ಮ ಕಾಂಟ್ರಿಬ್ಯೂಷನು ಸಮಾಜಕ್ಕೆ ಬೇಕು. ಎಲ್ಲರ ಕಾಂಟ್ರಿಬ್ಯೂಷನ್ ಎಂದರೆ ನಮ್ಮ ಜೀವನ ಇವತ್ತು ಊಟ ನಡೀತಾ ಇದೆ. ಆದರೆ ಸಮಾಜದಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಇಲ್ಲದ್ರೆ ಹೇಗೆ? ಸೊ ಇತರರ ಒಳಿತಿಗಾಗಿರುವಂಥ ನಿಯಮಗಳೇ ಸಮಾಜ ಧರ್ಮ ಅಂತೇವೆ. ಸಮಾಜ ಹಾಗೂ ಕಾಲಕ್ಕೆ ತಕ್ಕಂತೆ ಇದು ಬದಲಾಗ್ತಾ ಇರುತ್ತೆ. ಉದಾಹರಣೆಗೆ ಒಬ್ಬ ಮನುಷ್ಯ ಜೋರಾಗಿ ಮಾತಾಡೋದು, ಅವನೊಂದು ವೈಯಕ್ತಿಕವಾದಂಥ ಸ್ವಾತಂತ್ರ್ಯ ಇದ್ರೂ ಕೂಡ ಲೈಬ್ರರಿಗೆ ಹೋದಾಗಲಿ, ಆಸ್ಪತ್ರೆಗೆ ಹೋದಾಗಲಿ ಅವನು ನಿಶಬ್ದವಾಗಿರಲೇಬೇಕು. ಅದು ಸಮಾಜ ಧರ್ಮ ಅಲ್ಲಿ. ಹಾಗೆ ಸಮಾಜದಲ್ಲಿ ಶ್ರೇಷ್ಠರು ಯಾವ ದಾರಿಯಲ್ಲಿ ನಡೀತಾರೋ ಸಾಮಾನ್ಯ ಜನರು ಕೂಡ ಅದನ್ನೇ ಪ್ರಮಾಣವಾಗಿ ಸ್ವೀಕರಿಸಿ ಅನುಸರಿಸ್ತಾರೆ ಅಂತ ಹೇಳ್ತಾನೆ ಕೃಷ್ಣ. ಇದನ್ನು ಅರಿತಿರುವಂಥ ಸ್ಥಿತಪ್ರಜ್ಞನು ಸಮಾಜಕ್ಕೆ ತಪ್ಪು ಸಂದೇಶ ಹೋಗದಂತೆ ಅತ್ಯಂತ ಎಚ್ಚರದಿಂದ ಸಮಾಜ ಧರ್ಮವನ್ನು ಪರಿಪಾಲಿಸ್ತಾನೆ. ಹಾಗಾಗಿ ನಾವು ಏನೇ ನಮ್ಮ ಸ್ಪಂದನೆ, ನಮ್ಮ ರಿಯಾಕ್ಷನ್ ಇಮಿಡಿಯೇಟ್ಲಿ ಸಮಾಜದ ಮೇಲೆ ಬೀಳುತ್ತೆ. ನಮಗದು ವಿಚಿತ್ರವಾಗಿ ಅನಿಸ್ಬೋದು, ನಮಗದು ಒಂದು ಥರ ಕ್ರೇಜಿನೆಸ್ ಆಗಿರ್ಬೋದು, ಅದರ ಪ್ರಭಾವ ಸಮಾಜದ ಮೇಲೆ ಬೀಳುತ್ತೆ. ಅದು ಉದಾಹರಣೆಗೆ ನಾವು ಹಾಕಿಕೊಳ್ಳೋ ಬಟ್ಟೆಗಳಾಗ್ಬೋದು, ಅಥವಾ ನಾವು ತಿನ್ನುವ ಪದಾರ್ಥಗಳಾಗಬಹುದು, ನಾವು ನಡ್ಕೊಳ್ಳುವಂಥ ರೀತಿ ಆಗಬಹುದು, ಸಮಾಜದ ಮೇಲೆ ಪರಿಣಾಮ ಬೀಳುತ್ತೆ. ಒಂದು ಒಳ್ಳೆ ಪ್ಯಾಷನ್ ಆಗಿದೆ ಅಂತ ನಾನು ಹಾಕ್ಕೊಂಡೆ ಅಂತ ಅಂದ್ಕೊಳ್ಳಿ, ಅದು ನನಗೆ ಮಾತ್ರ ಅಂದಲ್ಲ, ಅದರಿಂದ ಸಮಾಜ ಕೂಡ ಕೆಡ್ತದೆ. ಯಾಕಂದ್ರೆ ಅವನಿಗೂ ಅದೇ ಅನಿಸ್ತದೆ. ಅದು ಹಿತವಾದದ್ರಲ್ಲಿ ಪರವಾಗಿಲ್ಲ, ಅದು ಸಮಾಜವನ್ನು ಕೆಡಿಸೋದಾದ್ರೆ ಏನು ಮಾಡ್ತೀರಿ? ಸೊ ಇದು ತುಂಬ ಎಚ್ಚರದಿಂದ ಇರಬೇಕು. ಹಾಗಾಗಿ ಸ್ಥಿತಪ್ರಜ್ಞನಾದವನು ಯಾವಾಗೂ ಕೂಡ ಸಮಾಜವನ್ನು ಎಚ್ಚರ ಇಟ್ಟುಕೊಂಡು ತನ್ನ ಧರ್ಮವನ್ನು ಪರಿಪಾಲನೆ ಮಾಡ್ತಾನೆ. ಮೂರನೇದು ಸ್ವಧರ್ಮ. ಆ್ಯಕ್ಚುಲಿ ಇದು ರಿವರ್ಸ್, ಫಸ್ಟ್ ಸ್ವಧರ್ಮ, ಆಮೇಲೆ ಸಮಾಜ ಧರ್ಮ, ಆಮೇಲೆ ಸಮಾನತೆ ಬರಬೇಕು. ಓಕೆ, ಸೊ ಇದು ಸ್ವಧರ್ಮ ಅಂದರೆ ವ್ಯಕ್ತಿಯ ಸಹಜವಾದ ಹುಟ್ಟುಗುಣ, ಸ್ವಭಾವ. ಇದು ಯಾವತ್ತಿಗೂ ಬದಲಾವಣೆ ಆಗೋದಿಲ್ಲ ಅಂತ ನಾವು ಹೇಳಿದ್ವಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಅಂಬೋದು ಸ್ವಭಾವ, ವರ್ಣ. ಇದ್ರ ಬಗ್ಗೆ ವಿಸ್ತಾರವಾಗಿ ಹಿಂದೆ ನೋಡಿದ್ದೇವೆ. ಅದ್ರ ಬಗ್ಗೆ ಮತ್ತೆ ಬೇಡ, ಯಾಕಂದರೆ ಅದೇ ಒಂದು ಕ್ಲಾಸ್ ಆಗಿಬಿಡ್ತದೆ. ಸೊ ಹುಟ್ಟುಗುಣ ಮತ್ತು ಕೌಶಲ್ಯಗಳಿಗೆ ಸಂಬಂಧಪಟ್ಟಂಥ ಧರ್ಮ. ಸ್ಥಿತಪ್ರಜ್ಞ ತನ್ನ ಸ್ವಭಾವಕ್ಕೆ ಸಹಜವಾದ ಕರ್ತವ್ಯಗಳನ್ನು ಎಂದೂ ಬಿಡೋದಿಲ್ಲ. ಯಾಕಂದರೆ ಅವನಿಗೆ ಯಾವುದು ಇಷ್ಟವೋ ಅದನ್ನೇ ಮಾಡ್ತಾ ಹೋಗ್ತಾನೆ ಸಹಜವಾಗಿ.
ಅವನಿಗೆ ಇಷ್ಟವಾದದ್ದೊಂದು ಸಮಾಜದಲ್ಲಿ ಮಾಡೋದು ಇನ್ನೊಂದು ಥರ ಮಾಡೋದಿಲ್ಲ. ಈಗ ಬ್ರಾಹ್ಮಣ ಧರ್ಮ ಆಗಿದೆ, ಅವನಿಗೆ ಶಾಸ್ತ್ರ ಓದಬೇಕು ಅಂತ ಇರುತ್ತೆ, ಪ್ರತಿಯೊಂದರಲ್ಲೂ ತಿಳ್ಕೊಳ್ಬೇಕು ಅಂತ ಎಂಬ ಗುಣ ಇರುತ್ತೆ. ಇದು ಬ್ರಾಹ್ಮಣ ಧರ್ಮ. ಅದು ಕೇವಲ ಶಾಸ್ತ್ರ ಒಂದೇ ಅಲ್ಲ, ಅದು ಬೈಬಲ್ ಆಗ್ಬೋದು, ಕುರಾನ್ ಆಗ್ಬೋದು, ಯಾವುದೇ ಆಗಲಿ ಚೆನ್ನಾಗಿ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳಬೇಕು ಅಂತಂಬ ಗುಣ ಇರುತ್ತೆ. ಟೀಚಿಂಗ್ ಎಂಬುದು ಇಷ್ಟ ಇರುತ್ತೆ ಅವನಿಗೆ. ಆದರೆ ಟೀಚಿಂಗ್ ಮಾಡಿದ್ರೆ ಇವತ್ತು ಅವಕಾಶ ಇಲ್ಲ, ಪ್ಲಸ್ ದುಡ್ಡು ಬರಲ್ಲ, ಪ್ಲಸ್ ಅವನಿಗೆ ಅವಕಾಶ ಏನಾದಾಗ ಏನು ಮಾಡ್ತಾನೆ, ಅವನು ಬೇರೆ ಯಾವುದೋ ಕೆಲಸ ಮಾಡ್ಕೋತಾ ಇರ್ತಾನೆ. ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾನೆ, ಅಥವಾ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಒಂದು ಯಾವುದೋ ಒಂದು ಟೀಚಿಂಗ್ ಮಾಡಬೇಕು ಅಂದರೆ ಇಷ್ಟ, ಅದೇ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಕೂತ್ಬಿಡ್ತಾನೆ. ತನಗೆ ಸ್ವಭಾವ ಬೇರೆ, ತಾನು ಮಾಡೋ ಕೆಲಸ ಬೇರೆ. ಆದರೆ ಸ್ಥಿತಪ್ರಜ್ಞೆ ಯಾವತ್ತೂ ಹಂಗೆ ಮಾಡಲ್ಲ. ತನಗೆ ಯಾವುದು ಹಿತ ಅನ್ಸ ಸ್ವಭಾವವೋ ಅದನ್ನೇ ಮಾಡ್ತಾ ಹೋಗ್ತಾನೆ. ಅದರಿಂದ ಪ್ರಯೋಜನ ಕಡಿಮೆ ಆದರೂ ಪರವಾಗಿಲ್ಲ. ಹಿಂದೆ DVG ಅವ್ರ ಮಗ ಒಬ್ಬರಿದ್ದರು. ಅವರು ತುಂಬ ಒಳ್ಳೆ ವಿದ್ವಾಂಸರು, ಅವ್ರು ಟೀಚರ್ ಆಗಿ ಕೆಲಸ ಮಾಡ್ತಾಯಿದ್ರು. ಅವರಿಗೆ ಸಬ್ಜೆಕ್ಟಿವ್ ಕರೆಕ್ಷನ್ ಎಲ್ಲ ಒಂದು ಪುಸ್ತಕದಲ್ಲಿ ಓದಿದೆ. ಅವರಿಗೆ ಪ್ರಮೋಷನ್ ಕೊಟ್ಟರು, ಹೆಡ್ ಮಾಸ್ಟರ್ ಅಂತ. ಅವರು ಪಾಪ ಲೆಟ್ರ್ ಬರೆದ್ರು ಅವ್ರಿಗೆ, ನಾನು ಉತ್ತಮವಾದಂಥ ಟೀಚರ್ ಆಗ್ಲಿಕ್ಕೆ ಇಷ್ಟಪಡ್ತೇನೆ, ನಾನು ಹೆಡ್ ಮಾಸ್ಟರ್ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕೆಂದರೆ ಹೆಡ್ ಮಾಸ್ಟರ್ ಟೀಚಿಂಗ್ ಮಾಡೋ ಕೆಲಸ ಇಲ್ಲ, ಅಡ್ಮಿನಿಸ್ಟ್ರೇಷನ್ ನೋಡ್ಕೋಬೇಕು. ನನಗೆ ಟೀಚಿಂಗ್ ಮಾಡೋದು ಇಷ್ಟ, ನೀವು ಸಂಬಳ ಕಡಿಮೆ ಕೊಟ್ಟರೂ ಪರವಾಗಿಲ್ಲ, ನನಗೆ ಪ್ರಮೋಷನ್ ಕೊಡದೇ ಇದ್ರೂ ಪರವಾಗಿಲ್ಲ, ನನ್ನ ಟೀಚಿಂಗ್ ಪೋಸ್ಟಲ್ಲೇ ಇಡಿಸಿ, ನನಗೆ ದಯವಿಟ್ಟು ನನ್ನನ್ನು ಪ್ರಧಾನೋಪಾಧ್ಯಾಯರಾಗಿ ಹಾಕಬೇಡಿ ಅಂತ ಹೇಳ್ತಾರೆ, ಲೆಟರ್ ಬರೀತಾರೆ. ಇದು ಸ್ವಧರ್ಮ. ನಮ್ಮ ಏನು ಇಷ್ಟ ಇದೆ ಅದಕ್ಕೆ ತಕ್ಕಂತೆಯೇ ನಮ್ಮ ಸಮಾಜದಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇರಬೇಕು. ಇಲ್ಲದಿದ್ದರೆ ಏನಾಗುತ್ತೆ, ಒತ್ತಾಯದಿಂದ ಮಾಡಬೇಕಾಗತ್ತೆ, ಅದು ಸಮಾಜದ ಸ್ವಾಸ್ಥ್ಯಕ್ಕೆ ಕೆಡಿಸಿಬಿಡ್ತದೆ. ನನ್ನ ಸ್ವಧರ್ಮಕ್ಕೆ ತಕ್ಕಂತೆ ನಾನು ಸಮಾಜದಲ್ಲಿ ಮಾಡದೇ ಇದ್ದರೆ, ನನಗೆ ಯಾವುದು ಸ್ಕಿಲ್ ಇಲ್ಲವೋ, ನನ್ನ ಸಹಜ ಗುಣ ಅಲ್ಲವೋ ಅಂಥ ಕೆಲಸ ಸಮಾಜದಲ್ಲಿ ಮಾಡಿದರೆ ಹೆಚ್ಚು ದಿನ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ. ನನಗೆ ಯಾವುದು ಇಷ್ಟವೋ ಅದು ಮಾಡಿದ್ರೆ ನನಗೆ ಇಂಟ್ರೆಸ್ಟ್ ಇರ್ತದೆ. ನನಗೆ ಇಂಟ್ರೆಸ್ಟ್ ಇಲ್ಲದ್ದು ಸಮಾಜದಲ್ಲಿ ನನಗೆ ಯಾವುದು ತುಂಬ ಅವಕಾಶಗಳು, ಪ್ರಾಮುಖ್ಯತೆಯನ್ನು, ಸನ್ಮಾನಗಳನ್ನು ಕೊಡುತ್ತೋ ಅದನ್ನು ಮಾಡಿಕೊಂಡು ಹೋದರೆ ನೀವು ನಾಟಕ ಮಾಡಬೇಕಾಗತ್ತೆ. ಎಷ್ಟು ದಿನ ಅಂತ ನಾಟಕ ಮಾಡ್ತೀರಿ? ಆ ಥರ ನಾಟಕ ಮಾಡಿದ್ರೆ ಏನಾಗುತ್ತೆ, ಸಮಾಜ ಧರ್ಮ ಕೆಡ್ತದೆ. ಯಾವಾಗ ಸಮಾಜ ಧರ್ಮ ಕೆಡ್ತದೋ ಸನಾತನ ಧರ್ಮಕ್ಕೆ ಅರ್ಥವೇ ಇಲ್ಲ. ಯಾಕಂದ್ರೆ ಸಮಾಜ ಬದಲಾಗ್ತಾ ಇದ್ರೆ ಸನಾತನ ಒಂದೇ ರೀತಿ ಎಲ್ಲಿರ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಹಾಗಾಗಿ ಸ್ಥಿತಪ್ರಜ್ಞೆ ತನ್ನ ಸ್ವಭಾವಕ್ಕೆ ಸಹಜ ಕರ್ತವ್ಯಗಳನ್ನು ಎಂದೂ ಬಿಡೋದಿಲ್ಲ. ಉದಾಹರಣೆಗೆ ನಾವು ಹಿಂದಕೊಂಡು ನೋಡಿದ್ವಿ, ಅರ್ಜುನ ಸ್ವಧರ್ಮ ಏನು, ಅವನಿಗೆ ಹೋರಾಡಬೇಕು, ನ್ಯಾಯದ ವಿರುದ್ಧ ಹೋರಾಡಬೇಕು, ಎಲ್ಲಾದ್ರೂ ಅನ್ಯಾಯ ಆಗ್ತಾ ಇದೆ ಸಹಿಸಕ್ಕಾಗೋದಿಲ್ಲ. ಈ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಕ್ವಾಲಿಟಿ ಇತ್ತು. ಅದನ್ನೇ ಕ್ಷಾತ್ರ ಧರ್ಮ ಅಂತಾರೆ. ಅವನು ಯಾವ ಸಮಾಜದಲ್ಲಿ ಹುಟ್ಟಿದ? ಬ್ರಾಹ್ಮಣ ಸಮಾಜದಲ್ಲಿ ಏನು ಹುಟ್ಟಿಲ್ಲ, ಅವನು ಕ್ಷತ್ರಿಯರ ಮನೆಗೆ ಹುಟ್ಟಿದ. ಅಂತ ಯುದ್ಧವನ್ನು ಮಾಡಿ ಶಿಷ್ಟರನ್ನ ರಕ್ಷಣೆ ಮಾಡುವಂತ ಕ್ಷತ್ರಿಯರ ಮನೆಯಲ್ಲೇ ಹುಟ್ಟಿದ. ಹಾಗಾಗಿ ಅದೊಂದು ಪ್ಲಸ್ ಪಾಯಿಂಟ್. ಕೊನೆಗೆ ಅವನಿಗೆ ಸನಾತನ ಧರ್ಮ ಏನಾಯ್ತು, ಅವನಿಗೆ ಕ್ಷತ್ರಿಯನಾಗಿ ಯುದ್ಧ ಮಾಡೋ ಅವಕಾಶ ಕೂಡ ಬಂತು. ಅವನಿಗೆ ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ಬೇಕಾದಂಥ ಅವಕಾಶವೂ ಬಂತು. ಅಂದರೆ ಅವನ ಸ್ವಧರ್ಮ ಕ್ಷಾತ್ರ, ಸಮಾಜ ಧರ್ಮ ಕ್ಷಾತ್ರ, ಸನಾತನ ಧರ್ಮ ಕೂಡ ಕ್ಷಾತ್ರವೇ ಆಯಿತು. ಸೊ ಸ್ಥಿತಪ್ರಜ್ಞನು ಹೀಗೆ ಇರ್ತಾನೆ. ಅವನಿಗೆ ಇಷ್ಟವಾದದ್ದೇ ಸಮಾಜದಲ್ಲಿ ಮಾಡ್ತಾನೆ. ಆ ಇಷ್ಟವಾದದ್ದನ್ನೇ ಸಮಾಜದಲ್ಲಿ ಮಾಡುವಾಗ ಬೇರೆಯವರು ಕೆಡದೆ ಅದು ದೀರ್ಘಕಾಲಿಕವಾಗಿ ನಡೆಸಿಕೊಂಡು ಹೋಗ್ತಾ ಮುಂದೆ ಕೂಡ ಅದು ಡಿಸ್ಟರ್ಬ್ ಆಗಬಾರ್ದು. ಯಾಕಂದ್ರೆ ಸನಾತನ ಧರ್ಮ ಅಂದ್ರೆ ಏನು, ಬದಲಾಗಬಾರದು. ಸೊ ಆ ರೀತಿ ಯಾವುದನ್ನು ಬದಲಾವಣೆ ಮಾಡದೆ ಪ್ರಾಮಾಣಿಕವಾಗಿ ಬದುಕುವುದು. ಸೊ ಇದನ್ನ ಈ ಸ್ಥಿತಪ್ರಜ್ಞನಾದವನು ಆಚರಣೆ ಮಾಡ್ತಾನೆ. ಹೀಗೆ ಅವನ ಲಕ್ಷಣಗಳು ಹೇಳ್ತದೆ. ಇನ್ನು ಸ್ಥಿತಪ್ರಜ್ಞ ಅವನ ದೃಷ್ಟಿ, ಸಮನ್ವಯ ದೃಷ್ಟಿ ನೋಡಿದ್ರೆ, ಒಬ್ಬ ಆದರ್ಶ ಸ್ಥಿತಪ್ರಜ್ಞನ ಕರ್ತವ್ಯ, ಅವನ ನಿರ್ವಹಣೆ ಹೇಗಿರುತ್ತೆ ಅಂತಂದರೆ, ಅವನು ತನ್ನ ಸ್ವಧರ್ಮವನ್ನು ಸಮಾಜ ಧರ್ಮಕ್ಕೆ ಅನುಗುಣವಾಗಿ ಬದಲಿಸಿಕೊಳ್ತಾನೆ. ಹಾಗೂ ಸಮಾಜ ಧರ್ಮವನ್ನು ಸನಾತನ ಧರ್ಮದ ಚೌಕಟ್ಟಿನಲ್ಲಿ ಅಳವಡಿಸಿಕೊಡ್ತಾನೆ. ಎಲ್ಲ ಒಂದು ಬೌಂಡ್ರಿಲೇ ಇರ್ತದೆ, ಯಾವುದನ್ನು ಮೀರುವುದಿಲ್ಲ. ಅರ್ಜುನನ ಉದಾಹರಣೆ ನೋಡ್ತೀವಿ. ಆ ಧರ್ಮದ ವಿರುದ್ಧ ಹೋರಾಡುವುದು ಸನಾತನ ಧರ್ಮ, ಸಮಾಜದ ರಕ್ಷಣೆ ಮಾಡೋದು ಸಮಾಜ ಧರ್ಮ, ಮತ್ತು ತನ್ನ ಕ್ಷತ್ರಿಯ ಗುಣಕ್ಕೆ ತಕ್ಕಂತೆ ಯುದ್ಧ ಮಾಡೋದು ಸ್ವಧರ್ಮ. ಈ ಮೂರು ಧರ್ಮಗಳು ಒಂದಕ್ಕೊಂದು ಪೂರಕವಾಗಿ ಅವನ ಕರ್ತವ್ಯಗಳಾಗಿರ್ತವೆ. ಒಟ್ಟಾರೆಯಾಗಿ ಸ್ಥಿತಪ್ರಜ್ಞನ ಕರ್ತವ್ಯಗಳು ಯಾವುದೇ ಅಹಂಕಾರ, ನಾನು ಮಾಡಿದೆ ಎಂಬ ಭಾವನೆ, ಅಥವಾ ಮಮಕಾರ, ನನ್ನದು ಅಂತಂಬ ಭಾವನೆ, ಇದೆಲ್ಲ ಇರುವುದಿಲ್ಲ ಅವನಿಗೆ. ಆ ರೀತಿ ನಡ್ಕೊಳ್ಳೋದಿಲ್ಲ. ಆತ ತನ್ನ ಎಲ್ಲ ಕರ್ಮಗಳನ್ನು
ತಾನು ಕೇವಲ ಭಗವಂತನ ಉಪಕರಣ ಎಂಬ ಅರಿವಿನಿಂದ ಸಮಾಜದ ಒಳತಿಗಾಗಿ ಭಗವಂತನಿಗೆ ಅರ್ಪಿಸ್ತಾನೆ. ಇನ್ನು ಸ್ಥಿತಪ್ರಜ್ಞನ ಇದರಲ್ಲಿ ಲಕ್ಷಣಗಳನ್ನು ಇಲ್ಲಿ ನಾವು ನೋಡ್ಬೋದು. ಅದನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸ್ಥಿತಪ್ರಜ್ಞನ ಮುಖ್ಯವಾದಂಥ ಲಕ್ಷಣಗಳೇನು ಅಂತಂದರೆ, ನಮ್ಮ ಕಾಮನೆಗಳನ್ನು ವಿಸರ್ಜನೆ ಮಾಡೋದು. ಅಂದರೆ ಯಾವುದನ್ನು ಡಿಸೈರ್ಸ್ ಇಟ್ಕೊಳ್ಳೋದು, ಇದು ಬೇಕು ಅದು ಬೇಕು ಅಂತ ಇಟ್ಕೊಳ್ಳೋದಿಲ್ಲ. ಅಂತರಂಗದಲ್ಲಿ ಸಂತೋಷ. ಸೊ ಭೌತಿಕ ವಸ್ತುಗಳಲ್ಲಿ ಅಥವಾ ಹೊರಗಿನ ಪ್ರಪಂಚದಲ್ಲಿ ಸುಖವನ್ನು ಹುಡುಕೋದು ಬಿಟ್ಟು ತನ್ನ ಅಂತರಂಗದಲ್ಲಿ ಸುಖವನ್ನು ಹುಡುಕ್ತಾ. ಯಾಕಂದರೆ ಹೊರಗೆ ಸುಖವನ್ನು ಹುಡುಕಿದ್ರೆ ನೀವು ಅದನ್ನು ಹುಡ್ಕೊಂಡು ಹೋಗ್ಬೇಕು. ಹೊರಗೆ ಸುಖ ಅಂದ್ರೆ ಏನು? ಕಣ್ಣಿಂದ ಕಣ್ಣು ಸುಖವಾಗಿರ್ಬೇಕಂದ್ರೆ ಅದಕ್ಕೆ ಇಷ್ಟವಾದ ಚಿತ್ರವತ್ತು ಹುಡ್ಕೊಂಡು ಹೋಗ್ಬೇಕು, ಅದಕ್ಕೆ ಇಷ್ಟವಾದಂಥ ಪ್ಲೇಸನ್ನು ಹುಡ್ಕೊಂಡು ಹೋಗ್ಬೇಕು, ಬಾಯಿಗೆ ಇಷ್ಟವಾದಂಥ ಪದಾರ್ಥವನ್ನು ಮಾಡಬೇಕು, ಇಷ್ಟವಾದ ಹುಡ್ಕೊಂಡು ಹೋಗ್ಬೇಕು. ಇಂದ್ರಿಯಗಳಿಗಾದ್ರೆ ನೀವು ಬಾಹ್ಯ ಪ್ರಪಂಚದಲ್ಲಿ ಹುಡ್ಕೊಂತ ಹೋಗ್ಬೇಕು, ಅದಕ್ಕೆ ದುಡ್ಡು ಬೇಕು. ಇವನೇನು ಮಾಡ್ತಾನೆ? ಅಂತರಂಗದ ಸಂತೋಷ ಪಡ್ತಾನೆ. ಹೊರಗಿನ ವಸ್ತುಗಳಿಂದ ನನಗೆ ಸಂಬಂಧ ಇಲ್ಲ, ಅಂತರ್ಯಾಮಿಯಾದಂಥ ಭಗವಂತನಲ್ಲೇ ಆತ್ಮದಲ್ಲೇ ರಮಿಸ್ತೇನೆ. ಅವನು ದೇವರನ್ನು ಹುಡ್ಕೊಂಡು ಹೋಗೋದಿಲ್ಲ, ಅಂತರಂಗದಲ್ಲೇ ದೇವರನ್ನು ಹುಡುಕ್ತಾನೆ. ಈ ರೀತಿ ಅಂತರಂಗದಲ್ಲಿ ಸಂತೋಷ ಪಡ್ತಾನೆ. ಆಮೇಲೆ ಸಮಚಿತ್ತವನ್ನು ಬೆಳೆಸ್ಕೊಳ್ತಾನೆ. ಜೀವನದಲ್ಲಿ ಎದುರಾಗುವಂಥ ದ್ವಂದ್ವಗಳಾದಂಥ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳಲ್ಲಿ ಅವನು ಯಾವುದೇ ವಿಚಲಿತನಾಗೋದಿಲ್ಲ, ರಿಯಾಕ್ಟ್ ಆಗೋದಿಲ್ಲ. ಪರಿಸ್ಥಿತಿ ಏನೇ ಇದ್ರೂ ಕೂಡ ತನ್ನ ಮನಸ್ಸು ಒಂದೇ ರೀತಿಯಾಗಿ ಕಾಯ್ದುಕೊಳ್ತಾನೆ. ಆಮೇಲೆ ಅವನು ನಿಷ್ಕಾಮ ಕರ್ಮಯೋಗಿ. ಭಗವಂತನ ಸಾಕ್ಷಾತ್ಕಾರ ಪಡುವುದರಿಂದ ಅವನಿಗೆ ತನ್ನ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಮಾಡಬೇಕಾದಂಥ ಕರ್ತವ್ಯಗಳಲ್ಲಾಗಲಿ ಅಥವಾ ಪಡಿಬೇಕಾದಂಥ ವಸ್ತುಗಳಲ್ಲಾಗಲಿ ಯಾವುದೂ ಇರೋದಿಲ್ಲ. ಆದರೂ ಸಮಾಜದ ಒಳಿತಿಗಾಗಿ ಮತ್ತು ಇತರರಿಗೆ ದಾರಿದೀಪವಾಗುವಂಥ, ಆಮೇಲೆ ಫಲಾಪೇಕ್ಷೆ ಇಲ್ಲದಂಥ ಕರ್ತವ್ಯಗಳನ್ನು ನಿರಂತರವಾಗಿ ಮಾಡ್ತಾನೆ. ಅವನಲ್ಲಿ ಅಹಂಕಾರ ಮತ್ತು ಮಮಕಾರ ರಹಿತವಾಗಿರ್ತಾನೆ. ಅವನು ತಾನು ಮಾಡುವಂಥ ಯಾವುದೇ ಕಾರ್ಯಗಳಲ್ಲಿ ನಾನು ಮಾಡಿದೆ ಅಂತಂಬ ಅಹಂಕಾರ ಆಗಲಿ, ಇದನ್ನು ನನ್ನಿಂದಾನೇ ಆಯಿತು ಅಂತಂಬು ಯಾವುದೂ ಇರೋದಿಲ್ಲ ಅವನಲ್ಲಿ. ಸುಖ ದುಃಖಗಳಲ್ಲಿ ನಿರ್ಲಿಪ್ತನಾಗಿರ್ತಾನೆ. ಆಮೇಲೆ ರಾಗ ಭಯ ಮತ್ತು ಕ್ರೋಧಗಳಲ್ಲಿ ಅವನಲ್ಲಿ ಯಾವುದಾದ್ರೂ ವಿಷಯಾಸಕ್ತಿ ಇದು ಬೇಕು ಅಂತ ಬಂದಿರ್ತಾನೆ, ಅದು ಬರ್ಲಾದ್ರೆ ಏನು ಮಾಡಬೇಕು ಅಂತಂಬುದಿರ್ತದೆ. ಅವನಿಗೆ ಭಯ ಮತ್ತು ಸಿಟ್ಟು ಸಂಪೂರ್ಣವಾಗಿ ಇರೋದಿಲ್ಲ. ಯಾಕಂದ್ರೆ ಎಕ್ಸ್ಪೆಕ್ಟ್ ಮಾಡ್ರೆ ಅದೆಲ್ಲ ಬರೋದು. ಕಾಮಕ್ರೋಧಗಳು ಯಾವ ಬರುತ್ತೆ? ನೀವು ಎಕ್ಸ್ಪೆಕ್ಟ್ ಮಾಡಿದಾಗ, ನೀವು ಏನೂ ಇಲ್ಲ ಅಂತಂದ್ರೆ ಯಾಕೆ ಬರುತ್ತೆ? ಅದಕ್ಕೆ ವೀತರಾಗ ಭಯಕ್ರೋಧ ಅಂತಂತಾರೆ. ಇಂತಹ ಸ್ಥಿರ ಮನಸ್ಸಿನ ವ್ಯಕ್ತಿಯನ್ನ ಮುನಿ ಅಂತ ಕೂಡ ಕರೀತಾರೆ. ಆಮೇಲೆ ಇಂದ್ರಿಯ ನಿಗ್ರಹ. ಆಮೇಲೆ ತನ್ನ ಕಾಲನ್ನ ಹೇಗೆ ಏನೋ ಸಮಸ್ಯೆ ಬಂತ ಅಂದ್ಕೊಳ್ಳಿ, ಆಮೇಲೆ ಟಾರ್ಟಾಯ್ಸ್ ಇಮಿಡಿಯೇಟ್ಲಿ ಏನು ಮಾಡ್ತದೆ? ತನ್ನ ಕೈ ಕಾಲುಗಳನ್ನ ತಲೆಯನ್ನು ಎಲ್ಲ ಒಳಗೆ ಎಳ್ಕೊಂಡ್ಬಿಡ್ತದೆ. ಮೇಲೆ ಗಟ್ಟಿಯಾಗಿರೋದ್ರಿಂದ ಅದು ರಕ್ಷಣೆ ಕೊಡ್ತದೆ. ಸೊ ಸಮಸ್ಯೆ ಬಂದಾಗ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತದೆ. ಅದೇ ರೀತಿ ಸ್ಥಿತಪ್ರಜ್ಞನಾದವನು ಎಲ್ಲಾದರೂ ಈ ರೀತಿ ವಿಚಲ ಆಗುವಂಥ ಸಮಸ್ಯೆ ಬಂದಾಗ ತನ್ನಲ್ಲಿ ತಾನು ವಿತ್ಡ್ರಾ ಮಾಡಿಕೊಳ್ತಾನೆ. ಹೇಗೆ? ನಾವು ಹೊರಗಡೆ ಹೋಗ್ತಾ ಇರ್ತೇವೆ, ಯಾರೋ ನೋಡಬಾರದು ಸ್ಥಿತಿಯಲ್ಲಿ ಯಾರನ್ನ ಇದ್ದಂದ್ಕೊಳ್ಳಿ, ಇಮಿಡಿಯೇಟ್ಲಿ ನಾನು ತಲೆ ತಗ್ಗಿಸ್ಕೊಡ್ತೇವೆ, ತಲೆ ಪಕ್ಕಕ್ಕೆ ಮಾಡ್ಕೊಂಡ್ಬಿಡ್ತಾ, ಅಯ್ಯೋ ಅದನ್ನು ನೋಡಬಾರ್ದಪ್ಪ ಅಂತೇಳಿ. ಹಿಂಸೆ ಆಗ್ತಾ ಇರ್ತೇವೆ, ಯಾವುದೊಂದು ಜೀವಿಗೆ ಹಿಂಸೆ ಆಗ್ತಾ ಇರ್ತೇವೆ, ಯಾವುದೋ ಇದು ನಮಗೆ ನೋಡೋಕ್ಕಾಗೋದಿಲ್ಲ, ಅದಕ್ಕೆ ಕಣ್ಣು ಬಾಗಿ ತಗಿಸ್ಕೊಡ್ತೇವೆ. ಕೆಲವೊಂದು ಜನ ಇಂಜೆಕ್ಷನ್ ಅಂದರೆ ಬಹಳ ಭಯ ಇರುತ್ತೆ, ಯಾರನ್ನ ಇಂಜೆಕ್ಷನ್ ಹಾಕೋದು ನೋಡ್ರೆ ಕೂಡ ಅವ್ರಿಗೆ ನೋವು ಜಾಸ್ತಿ ಆಗುತ್ತೆ, ಅದಕ್ಕೆ ಕಣ್ಣು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತಾರೆ. ಹಾಗೆ ಇಂದ್ರಿಯಗಳನ್ನು ವಿತ್ಡ್ರಾ ಮಾಡಬೇಕು. ಅದು ಈ ಸ್ಥಿತಪ್ರಜ್ಞನ ತುಂಬ ದೊಡ್ಡದ ಲಕ್ಷಣ. ಮತ್ತೆ ಮತ್ತೊಂದು ಪ್ರಶ್ನೆ, ಅಂತರಂಗದ ಒಳಗೆ ಮನಸ್ಸನ್ನು ಕೊಂಡೊಯ್ಯುವುದು ಹೇಗೆ? ಇದು ತುಂಬ ಸಾಮರಸ್ಯವಾದ ಪ್ರಶ್ನೆ. ಈಗ ಮನಸ್ಸು ಯಾವಾಗೂ ಕೂಡ ಬಾಹ್ಯ ಪ್ರಪಂಚದಲ್ಲಿ ಸದಾ ಹರಿತಾ ಇರುತ್ತೆ ಮತ್ತು ಚಂಚಲವಾಗಿರುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಈ ಮನಸ್ಸನ್ನು ಅಂತರಂಗದಲ್ಲಿ ಕೊಂಡೊಯ್ಯೋದು ಆಧ್ಯಾತ್ಮಿಕ ಸಾಧನೆಯ ಅತಿಯಾದಂಥ ಮುಖ್ಯವಾದ ಘಟ್ಟ. ಇದು ಸಾಮಾನ್ಯವಾಗಿ ಆಗೋದಿಲ್ಲ, ಪ್ರಾಕ್ಟೀಸ್ ಮೇಲೆ ಆಗ್ತದೆ. ಮನಸ್ಸನ್ನು ಅಂತರಂಗದ ಕಡೆ ಕೊಂಡೊಯ್ಯಬೇಕಾದ್ರೆ ಪ್ರಮುಖವಾದಂಥ ಸಾಧನೆಗಳ ಬಗ್ಗೆ ಹೇಳ್ತಾರೆ. ಇಲ್ಲಿ ಒಂದು ಎಚ್ಚರ ಇರಬೇಕು. ಕೇವಲ ಭಗವದ್ಗೀತೆ ಓದೋದ್ರಿಂದನೂ ಏನಾದರೂ ಬೇರೆ ಬೇರೆ ಏನೋ ಮಾಡೋದ್ರಿಂದ ಇಮಿಡಿಯೇಟ್ಲಿ ಇರೋ ಅಂದರೆ ಮನಸ್ಸು ಇರೋದಿಲ್ಲ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಿಮಗೆ ಡ್ರೈವಿಂಗ್, ಒಂದು ಕಾರ್ ಡ್ರೈವಿಂಗು ಯಾವುದನ್ನ ವೆಹಿಕಲ್ ಡ್ರೈವಿಂಗ್ ಮಾಡಬೇಕಾದ್ರೆ ಥಿಯರಿಟಿಕಲ್ ಕ್ಲಾಸ್ ಮಾಡಬೇಡ. ಅದನ್ನ ಪ್ರಕಾರ ನೀವು ಡ್ರೈವ್ ಮಾಡಿಬಿಡಿ. ನಾನು ಫೋನ್ ಮಾಡಿ ಹೇಳ್ತಾ ಇರ್ತೇನೆ, ನೀನು ಅವಾಗ ಹಂಗಂಗೆ ಡ್ರೈವ್ ಮಾಡು, ಅಥವಾ ನಾನು ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತೇನೆ ಆ ಥರ ಡ್ರೈವ್ ಮಾಡಿದ್ರೆ ಅವ್ನಿಗೆ ಮಾಡ್ಲಿಕ್ಕೆ ಬರುತ್ತಾ? ಅವನು ಪ್ರಾಕ್ಟಿಕಲಾಗಿ ಕಲಿಯದೆ ರೋಡ್ ಮೇಲೆ ಗಾಡಿ ತೊಗೊಂಬರಂಗಿಲ್ಲ.
ತಗೊಂಬಂದ ಅನ್ಕೊಳ್ಳಿ, ಒಂದೇ ಅವನಿಗಾದ್ರೂ ಅಪಾಯ ಅಥವಾ ಬರುವಂಥ ಜನಗಳಿಗೂ ಅಪಾಯ. ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡಿದ ಇದ್ದಕ್ಕಿದ್ದಾಗ ಮನಸ್ಸನ್ನು ನೀನು ಕಂಟ್ರೋಲ್ ಆಗಿಲ್ಲ, ನೀನು ನಿಯಂತ್ರಣ ಇರಬೇಕು ಅಂದರೆ ಹೆಂಗೆ ಸಾಧ್ಯ? ಮನಸ್ಸು ಎಂಬುದಕ್ಕೆ ಅದಕ್ಕೆ ಟ್ರೈನಿಂಗ್ ಕೊಟ್ರೇನೆ, ಇಲ್ಲದೆ ಯಾರಿಗೂ ಮನಸ್ಸು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳ ಜನ ಇದೇ ಪ್ರಶ್ನೆ ಕೇಳ್ತಾರೆ ಜ್ಯೋತಿಷ್ಯದಲ್ಲಿ, ನನ್ನ ಮನಸ್ಸು ನನ್ನ ಕಂಟ್ರೋಲಲ್ಲಿ ಇಲ್ಲ ರೀ, ನನ್ನ ಮನಸ್ಸು ಹೀಗಾಗಿ ಅನ್ಸತ್ತೆ. ಏಕೆಂದರೆ ನೀವೇನಾದ್ರೂ ಟ್ರೈನಿಂಗ್ ಕೊಟ್ಟಿದ್ದೀರಾ ಮನಸ್ಸನ್ನು ಆ ಥರ ಇರೋಕ್ಕೆ? ಏನೂ ಇಲ್ವಲ್ಲ, ಮತ್ತು ಹಾಗೆ ಇರುತ್ತೆ. ಅದನ್ನು ಹೇಗೆ ಬಂದರೆ ಹಾಗೆ ಹೋಗುವ ರೀತಿಯಲ್ಲಿ ನಾವು ಟ್ರೈನಿಂಗ್ ಕೊಟ್ಬಿಟ್ಟು ಇದ್ದಕ್ಕಿದ್ದ ಕಂಟ್ರೋಲ್ ಆಗಿರೋದ್ರೆ ಹೇಗೆ ಸಾಧ್ಯ ಆಗ್ತದೆ? ಹಾಗಾಗಿ ಇದಕ್ಕೂ ಉಪಾಯ ಹೇಳ್ತಾನೆ ಭಗವಂತ, ಭಗವದ್ಗೀತೆಯಲ್ಲೇ ಕೊಟ್ಟಿದ್ದಾನೆ. ಈ ಅಂತರಂಗದಲ್ಲಿ ಮನಸ್ಸು ಹೋಗಬೇಕಾದ್ರೆ ಏನು ಮಾಡಬೇಕು? ಟ್ರೈನಿಂಗ್ ಅಂದಾಗೆ ಫಸ್ಟು ಬಾಹ್ಯ ಇಂದ್ರಿಯಗಳ ನಿಗ್ರಹ ಅಂತ ಹೇಳ್ತಾರೆ. ಮನಸ್ಸನ್ನು ನಿಯಂತ್ರಿಸುವಂಥ ಮೊದಲು ಹೊರಗಿನ ಪ್ರಪಂಚದಲ್ಲಿ ಸಂಚರಿಸುವಂಥ ನಮ್ಮ ಇಂದ್ರಿಯಗಳನ್ನು ನಾವು ನಿಯಂತ್ರಿಸಬೇಕು. ಬಾಹ್ಯೇಂದ್ರಿಯಗಳನ್ನು ನಿಯಂತ್ರಿಸದೆ ಮನಸ್ಸನ್ನು ನಿಯಂತ್ರಿಸೋಕ್ಕೆ ಸಾಧ್ಯವೇ ಇಲ್ಲ. ಆಮೆ ಎಕ್ಸಾಂಪಲ್ ನೋಡಿದ್ವಿ. ಆಮೆ ತನ್ನ 4 ಕಾಲುಗಳನ್ನು ಹೇಗೆ ಒಳಗೆ ಎಳ್ಕೊಡ್ತದೋ ಹಾಗೆಯೇ ನಮ್ಮ ಇಂದ್ರಿಯಗಳನ್ನು ಒಳಗೆ ಎಳ್ಕೊಳ್ಳೋದು ಫಸ್ಟ್ ಪ್ರಾಕ್ಟೀಸ್ ಮಾಡಬೇಕು. ಇಂದ್ರಿಯಗಳೆಂಬ ಕುದುರೆಗಳನ್ನು ಪಳಗಿಸಿ ಮನಸ್ಸೆಂಬ ಕಡಿವಾಣದಿಂದ ಅವುಗಳನ್ನು ಬಿಗಿದು ಹಿಡಿದು ಅವು ದಾರಿ ತಪ್ಪದಂತೆ ನೋಡಿಕೊಳ್ಳಬೇಕು ಅಂತ ಕೃಷ್ಣ ಹೇಳಿದ್ದಾನೆ. ಧ್ಯಾನ ಯೋಗದಲ್ಲಿ ಬರ್ತವೆ. ಹಾಗಾಗಿ ನಾವು ಯಾವುದನ್ನೋ ನೋಡಬೇಕು, ಯಾವುದನ್ನೋ ತಿನ್ನಬೇಕು, ಯಾವುದನ್ನೋ ಮೂಸಿ ನೋಡಬೇಕು, ಯಾವುದನ್ನೋ ಕೇಳಬೇಕು, ಯಾವುದನ್ನೋ ಮುಟ್ಟಬೇಕು ಅಂತಂಬೋದ್ರಲ್ಲಿ ಅತಿಯಾದಂಥ ಅಟ್ಯಾಚ್ಮೆಂಟ್ ಬೆಳೆಸಿಕೊಂಡಾಗ ಮನಸ್ಸು ನಿಮಗೆ ಸ್ಥಿರ ಇರೋದಿಲ್ಲ. ಇದನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಟ್ರೈನ್ ಮಾಡಬೇಕು. ನೋಡಿ, ಚಿಕ್ಕಂದಾಗ ನಮಗೆ ಚಾಕ್ಲೇಟ್ ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನಿಸ್ತಿತ್ತು. ಇವತ್ತು ಅವಾಗ ದುಡ್ಡಿಲ್ಲ, ಕೊಡಿಸೋರಿಲ್ಲ. ಇವತ್ತು ಜೇಬ್ ತುಂಬ ದುಡ್ಡಿದೆ, ಕಿಸೆ ತುಂಬ, ಆದರೆ ಚಾಕ್ಲೇಟು ಇದೆ, ಆದರೆ ತಿನ್ನಬೇಕು ಅಂತ ಅನ್ಸಲ್ಲ, ಯಾಕೆಂದರೆ ಹೊಟ್ಟೋಯ್ತು ಅದು. ಹಾಗೆ ಏಜ್ ಆಗ್ತಾ ಆಗ್ತಾ ಕೆಲವಿನ ಬೈಕ್ಗಳು ಆಟೋಮೆಟಿಕಾಗಿ ಹೊಟ್ಟೋಗ್ತವೆ. ಆದರೆ ಅಷ್ಟವರೆಗೂ ಕಾಯೋದಕ್ಕೆ ನಾವು 70-80 ವರ್ಷ ಆದಮೇಲೆ ಸ್ಥಿತಪ್ರಜ್ಞೆ ಆಗೇ ಆಗ್ತೀವಿ. ಯಾಕೆಂತಂದರೆ ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ ಅವಾಗ. ನಾನು ಅಸ್ಸಲು ಶುಗರ್ ತಿನ್ನೋದಿಲ್ರಿ, ನಾ ಸಿಹಿ ಪದಾರ್ಥಗಳೇ ತಿನ್ಬೋದಿಲ್ರಿ. ಯಾವಾಗ? ಶುಗರ್ ಬಂದಾಗ. ಬರಕ್ಕೆ ಮುಂಚೆ ಆವಾಗ ಹೇಗೆ ಬೇಕಾದ್ರೆ ಓಡಿಸ್ತೀವಿ. ಇನ್ನು ಟ್ಯಾಬ್ಲೆಟ್ ಹಾಕ್ಕೊಂಡು ತಿನ್ನೋರಿದ್ದಾರೆ ಭಾಳ ದಿನ. ಮುಂಚಿತವಾಗಿ ನಾವು ಮಾಡಿದ ಅಭ್ಯಾಸ ಮಾಡಿಕೊಂಡರೆ ಮತ್ತೆ ತೊಂದರೆ ಆಗೋದಿಲ್ಲ. ಸೊ ಮೊದಲೇ ಕಳಿಸಬೇಕು. ಯಾರಿಗೂ ಬರೋದಿಲ್ಲ. ಅವ್ರು ಪ್ರಾಕ್ಟೀಸ್ ಮಾಡಬೇಕು. ಸ್ವಲ್ಪ ಸ್ವಲ್ಪ ವಿತ್ಡ್ರಾ ಮಾಡ್ಕೊಳ್ತಾ ಮಾಡಿದರೆ ನಮಗೆ ನ್ಯಾಚುರಲ್ ಯಾವಾಗ ಬರ್ತೋ ಅದಕ್ಕಿಂತ ಮುಂಚಿತವಾಗಿ ನಾವು ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. 70 ವರ್ಷಕ್ಕೆ ಸ್ಥಿತಪ್ರಜ್ಞತೆ ಆಟೋಮೆಟಿಕ್ಕಾಗಿ ಬರುತ್ತೆ. ಅದನ್ನೇನು 40 ವರ್ಷಕ್ಕೆ ಮಾಡಿಕೊಂಡ್ರೆ ನಮ್ಮಿಂದ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡ್ಬೋದಲ್ಲ. 70 ವರ್ಷಕ್ಕೆ ನಮಗೆ ಸ್ಥಿತಪ್ರಜ್ಞತ್ವ ಒಂದು ಏನು ಉಪಯೋಗ? ಸಮಾಜದಲ್ಲಿ ಏನು ಮಾಡೋಕ್ಕಾಗತ್ತೆ? ಸನಾತನ ಧರ್ಮವನ್ನು ಕಾಪಾಡಲಿಕ್ಕೆ ಏನಾಗ್ತದೆ? ಆ ವೇಳೆಗೆ ಎಲ್ಲ ನಾಶ ಮಾಡಿದ್ದು ಆಗೋಗ್ತದೆ. ಎರಡನೇದು ಅಭ್ಯಾಸ ಮತ್ತು ವೈರಾಗ್ಯ. ಹೇಳಿದ್ನಲ್ಲ, ಪ್ರಾಕ್ಟೀಸ್ ಮಾಡದೆ ಸಾಧ್ಯ ಇಲ್ಲ. ಮನಸ್ಸು ಅತ್ಯಂತ ಬಲಶಾಲಿ ಮತ್ತು ಚಂಚಲವಾದದ್ದು. ಅದನ್ನು ಹಿಡಿದು ಹೇಳೋದು ತುಂಬ ಕಷ್ಟ. ಆದರೂ ಅಭ್ಯಾಸ ಮತ್ತು ವೈರಾಗ್ಯದಿಂದ ಇದನ್ನು ಸಾಧಿಸಬಹುದು. ಕಾರ್ ಡ್ರೈವಿಂಗ್ ಮಾಡೋನು ನೋಡಿದ್ರೆ ಅಯ್ಯೋ ಈ ಥರ ಮಾಡೋಕ್ಕೆ ನಂಗೆ ಬರೋಲ್ಲಪ್ಪ ಅಂತ ಅನಿಸುತ್ತೆ. ನೀವು ನಿಧಾನವಾಗಿ ಅದನ್ನು ಕಲ್ತ್ಕೊಂಡು ಆಮೇಲೆ ಸಿಂಗಲ್ ಹ್ಯಾಂಡ್ ಡ್ರೈವಿಂಗ್ ಮಾಡ್ಬೋದು. ಫೋನ್ ಮಾತಾಡ್ಕೋತಾ ಸಿಂಗಲ್ ಹ್ಯಾಂಡ್ ಡ್ರೈವಿಂಗ್ ಮಾಡ್ಕೋತಾ ನಾವು ಸಿಟಿಯಲ್ಲಿ ನೋಡ್ತಾ ಇರ್ತೀವಲ್ಲ. ಆದರೆ ನೀವು ಲರ್ನನ್ನು ತಗೊಳ್ಳಿ, ಅವನು ಒಂದು ಕ್ಷಣ ಸ್ಟೀರಿಂಗ್ ಬಿಡೋದಾಗಲಿ ಕಣ್ಣು ಹಾಗೇ ನೋಡ್ತಾ ಇರ್ತಾನೆ. ಯಾಕಂದರೆ 2 ಕೆಲಸಗಳು ಅವನಿಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಪ್ರಾಕ್ಟೀಸ್ ಮಾಡಿ 2-3 ಕೆಲಸಗಳು ಮಾಡ್ಬೋದು. ಸೊ ಹಾಗೆ ಅಭ್ಯಾಸದಿಂದಲೇ ಸ್ಥಿತಪ್ರಜ್ಞತ್ವ ಬರುತ್ತೆ. ಅಯ್ಯೋ ನನ್ನಿಂದ ಮನಸ್ಸು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲವೇನೋ, ಪ್ರಾಕ್ಟೀಸ್ ಮಾಡಬೇಕು. ಮಾಡದೇ ಇದ್ರೆ ಇಂದಿಗೂ ಬರಲ್ಲ. ಮತ್ತು ಅಭ್ಯಾಸ ಮತ್ತು ವೈರಾಗ್ಯ. ಮನಸ್ಸು ಯಾವುದ್ರ ಕಡೆಗೆ ಹರಿಯಬಾರ್ದು, ಅದರಿಂದ ಮನಸ್ಸನ್ನು ದೂರ ಇಡಬೇಕು. ಕೆಟ್ಟದ್ದನ್ನು ಅಥವಾ ನಮಗೆ ಬೇಡವಾದ ವಿಷಯಗಳನ್ನು ಮನಸ್ಸಿಗೆ ಫೀಡ್ ಮಾಡಬಾರ್ದು. ಇದನ್ನೇ ವೈರಾಗ್ಯ ಅಂತ. ಒಂದು ವಸ್ತುವಿನ ನೋಡೋ ಮುಂಚೆ ಅದು ನಮಗೆ ಅವಶ್ಯಕತೆ ಇದೆಯಾ, ಅದರಿಂದ ನಾವೇನಾದರೂ ಹಾಳಾಗ್ತೀವಿ ಮುಂಚಿತವಾಗಿ ತಿಳ್ಕೊಂಡು ಅದು ಒಳ್ಳೆಯದಾದರೆ ಹತ್ತಿರ ಹೋಗೋಣ, ಕೆಟ್ಟದಾದರೆ ದೂರ ಇರೋಣ. ಇದನ್ನೇ ವೈರಾಗ್ಯ ಅಂತೇವೆ. ಇದನ್ನು ನಾವು ಫಸ್ಟು ಡಿಸೈಡ್ ಮಾಡಬೇಕು. ಎಲ್ಲರೂ ಚೆನ್ನಾಗಿದೆ, ಕಣ್ಣು ನೋಡೋದು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ರೆ ಅದು ತಿನ್ನ ಮೇಲೆ ಏನಾಗ್ತದೋ ಏನೋ. ಅದು ಫಸ್ಟು ಅದಕ್ಕೆ ಸಂಬಂಧಪಟ್ಟ ಅವೇರ್ನೆಸ್ ಬೇಕಲ್ವಾ. ಸಣ್ಣ ಮಕ್ಕಳಿಗೆ ಗೊತ್ತಿರಲ್ಲ. ರೋಡ್ ಮೇಲೆ ಏನು ಕಾಣಿಸ್ತದೆ ಅದು ಬೇಕು ಅಂತ ಹೇಳ್ತಾರೆ. ತಂದೆ ತಾಯಿಗಳು ಏನು ಮಾಡ್ತಾರೆ, ಬೇಡಪ್ಪ ಈ ಚಳಿಗಾಲ ಐಸ್ ಕ್ರೀಮ್ ತಿನ್ನಬಾರ್ದು, ನಿಂಗೆ ಆರೋಗ್ಯ ಸರಿ ಇಲ್ಲ, ಇನ್ನೊಂದು ತಿನ್ನಬಾರ್ದು ಕೇಳ್ತಾರೆ. ಆ ರೀತಿ ಹೇಳುವಂಥದ್ದು ಇರಬೇಕು. ನಮ್ಮ ಬುದ್ಧಿಯನ್ನು ಬೆಳೆಸಿಕೊಳ್ಳಬೇಕು. ನಮಗೆ ಬೇಡವಾದಂಥ ಪ್ರಾಪಂಚಿಕ ವಿಷಯಗಳ ಕಡೆ ಮನಸ್ಸು ಹರಿಯದಂತೆ
ತಡೆಯುವಂಥ ನಿರಂತರ ಪ್ರಯತ್ನವೇ ಅಭ್ಯಾಸ. ನಾವು ನಮ್ಮ ಮನಸ್ಸಿಗೆ ನಿರಂತರವಾಗಿ ನೀನು ಹುಚ್ಚು ಸಂಕಲ್ಪಗಳೆಲ್ಲ ಮಾಡಬೇಡ ಅಂತ ಬುದ್ಧಿವಾದ ಹೇಳುವಂಥ ಆಟೋ ಸಜೆಷನ್ ಅಂತೇವೆ, ಇದು ಹೇಳ್ತಾ ಇರಬೇಕು. ಆಮೇಲೆ ಮೆಡಿಟೇಷನ್ ಪಾಶ್ಚರ್, ಧ್ಯಾನ ಭಂಗಿಮ ಮತ್ತು ಏಕಾಂತ, ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಸಾಧಕ ಏಕಾಂತದಲ್ಲಿ, ಧ್ಯಾನ ಯೋಗದಲ್ಲಿ ಕೃಷ್ಣ ಹೇಳ್ತಾನಲ್ಲ, ಏಕಾಂತದಲ್ಲಿ ಕುಳಿತು ತನ್ನ ದೇಹ ಮತ್ತು ಮನಸ್ಸನ್ನು ಹದಗೊಳಿಸಬೇಕು. ಧ್ಯಾನಕ್ಕೆ ಕೂಡುವಾಗ ಸೊಂಟದ ಮೇಲೆ ಶರೀರನ ನೇರವಾಗಿ ರೇಖೆಯಲ್ಲಿ ಇರಬೇಕು ಮತ್ತು ಶರೀರವನ್ನು ನಿಶ್ಚಲಗೊಳಿಸಬೇಕು. ದೃಷ್ಟಿಯನ್ನು ಆ ಕಡೆ ಈ ಕಡೆ ಹರಿಯದೇ ಇರಬೇಕು. ಎರಡು ಹುಬ್ಬುಗಳ ನಡುವೆ ಅಥವಾ ಮೂಗಿನ ತುದಿ ಮೇಲೆ ಕೇಂದ್ರೀಕರಿಸಬೇಕು. ಈ ರೀತಿ ಮೆಡಿಟೇಷನನ್ನು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ದೃಷ್ಟಿಕೋನದ ಬದಲಾವಣೆ, ಅಂತರ್ಮುಖಿ ಆಗೋದು ಅಂತಂದರೆ ನಾವು ನೋಡುವಂಥ ದೃಷ್ಟಿಯನ್ನು ಬದಲಿಸ್ಕೊಳ್ಳೋದು. ಎಲ್ಲವನ್ನೂ ಅಂತರಂಗದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿ ಪ್ರಪಂಚದ ಪ್ರತಿಯೊಂದು ವಸ್ತುವಿನ ಒಳಗೂ ಮತ್ತು ಆ ವಸ್ತುವಿನ ಸೃಷ್ಟಿಯ ಹಿಂದೆಯೂ ಇರುವಂಥ ಶಕ್ತಿಯನ್ನು, ವಿಶೇಷವಾದಂಥ ಶಕ್ತಿಯನ್ನು, ವಿಭೂತಿಯನ್ನು ತಂದುಕೊಳ್ಳಿ, ಮಹಿಮೆಯನ್ನು ಅನುಸಂಧಾನ ಮಾಡಬೇಕು. ಆಮೇಲೆ ಬುದ್ಧಿ ಮೂಲಕ ಮನಸ್ಸಿಗೆ ತರಬೇತಿ ಕೊಡಬೇಕು ಮತ್ತು ಶರಣಾಗತಿ. ಮನಸ್ಸೇ ನಮ್ಮ ಮನಸ್ಸು ಉದ್ಧಾರಕ್ಕೂ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋತ್ ಅಂತಾರೆ. ಮನಸ್ಸಿಂದಾನೇ ನಮ್ಮ ಉದ್ಧಾರ, ಮನಸ್ಸಿಂದಾನೇ ನಮ್ಮ ಅಧಃಪಾತ. ಆದ್ದರಿಂದ ಏನು ಮಾಡಬೇಕು, ನಮ್ಮ ವಿವೇಕಯುತವನ್ನ ಬುದ್ಧಿ ಬಲದಿಂದ ಮನಸ್ಸಿಗೆ ತರಬೇತಿ ಕೊಟ್ಟು ಅದನ್ನು ಗೆಲ್ಲಬೇಕು. ಆದರೆ ಇದು ಕೇವಲ ನಮ್ಮ ಸ್ವಂತ ಬಲದಿಂದ ಸಾಧ್ಯ ಆಗೋದಿಲ್ಲ. ನನಗೆ ಒಳ್ಳೆಯ ಮನಸ್ಸನ್ನು ಕೊಡು, ನನ್ನನ್ನು ಉದ್ಧಾರ ದಾರಿಯನ್ನು ನಡೆಸುವಂಥ ಭಗವಂತನಲ್ಲಿ ಪ್ರಾರ್ಥಿಸಬೇಕು, ಅಥವಾ ಗುರುಗಳ ಮುಖಾಂತರವಾಗಿ ಇದನ್ನು ತಿಳ್ಕೊಳ್ಬೇಕು. ಇದೇ ಶರಣಾಗತಿ ಹಾಡು. ಒಟ್ಟಾರೆ ಏನು ಹೇಳ್ಬೋದು ಅಂತಂದರೆ, ಹುಚ್ಚು ಪೈಕೆಗಳನ್ನು ತ್ಯಜಿಸಿ, ಇಂದ್ರಿಯಗಳ ವಿಷಯದಲ್ಲಿ ವಿಮುಖಗೊಳಿಸಿ, ನಿರಂತರ ಧ್ಯಾನ ಮತ್ತು ಅಭ್ಯಾಸದ ಮೂಲಕ ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸುವುದೇ ಮನಸ್ಸನ್ನು ಅಂತರಂಗದ ಕಡೆ ಕೊಂಡೊಯ್ಯುವಂಥ ಸರಿಯಾದ ಮಾರ್ಗ. ಸೊ ಮನಸ್ಸನ್ನು ನೀವು ಈ ರೀತಿ ಮಾಡದೇ ಇದ್ದರೆ, ಅಂತರ್ಮುಖಗೊಳಿಸದೇ ಇದ್ದರೆ, ಮನಸ್ಸು ನೀವು ಹೇಳೋದಕ್ಕೆ ಕೇಳೋದಿಲ್ಲ. ನೀವು ಏನು ಟ್ರೈನಿಂಗ್ ಕೊಟ್ಟಿದ್ದೀರೋ ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತದೆ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದು ಹಿಂಗೆ, ಈ ಮನಸ್ಸು ಅತ್ಯಂತ ಚಂಚಲವಾದದ್ದು, ಬಲಶಾಲಿಯಾದದ್ದು ಮತ್ತು ಹಠಮಾರಿಯಾದದ್ದು. ಗಾಳಿಯನ್ನು ಹಿಡಿಯೋದು ಎಷ್ಟು ಕಷ್ಟವೋ ಮನಸ್ಸನ್ನು ನಿಗ್ರಹಿಸೋದು ಅಷ್ಟೇ ಕಷ್ಟ ಅಂತ ಹೇಳಿದಾಗ ಕೃಷ್ಣ ಅದಕ್ಕೆ ನೀಡುವಂಥ ಉಪಾಯಗಳನ್ನು ಹೇಳಿದ. ಅಭ್ಯಾಸ ಮತ್ತು ವೈರಾಗ್ಯ. ಇದರಲ್ಲಿ ವೈರಾಗ್ಯದ ಪಾತ್ರೆ ತುಂಬ ದೊಡ್ಡದು. ವೈರಾಗ್ಯ ಅಂತಂದರೆ ಧ್ಯಾನಕ್ಕೆ ಕೂಡುವಾಗ ಹೊರಗಿನ ಪ್ರಪಂಚದಲ್ಲಿ ಓಡದಂತೆ ತಡೆಯುವಂಥ ವೈರಾಗ್ಯ ತುಂಬ ಬೆಳೆಸಿಕೊಳ್ಬೇಕು. ಸೊ ಕೆಟ್ಟದ್ದನ್ನು ಫೀಡ್ ಮಾಡದೇ ಇರೋದು, ಬುದ್ಧಿಯ ಮೂಲಕ ನಿಯಂತ್ರಣ ಮಾಡೋದು, ಅನಗತ್ಯವಾದಂಥ ವಿಷಯಗಳನ್ನು ತ್ಯಾಗ ಮಾಡೋದು, ಬಿಡುವುದು. ನಮಗೆ ಸಂಬಂಧ ಇಲ್ಲದ ವಿಷಯಗಳ ಕಡೆ ಹೋಗಬಾರ್ದು, ಬೇಡದ ವಿಷಯಗಳಿಗೆ ತಲೆ ಹಾಕಬಾರ್ದು. ಯಾರೋ ಏನೋ ಮಾಡಿದ್ರಂತೆ ಎಂಬಂಥ ನಮಗೆ ಸಂಬಂಧಪಡದ ವಿಷಯಗಳು ಯಾವುದ್ಯಾವ್ದು ಇರ್ತೀಯೋ, ನಮಗೆ ಪ್ರಯೋಜನ ಇಲ್ಲದಂಥ ವಿಷಯಗಳು ಯಾವುದ್ಯಾವ್ದು ಇರ್ತೀಯೋ ಅದನ್ನು ಬಿಡುವುದು, ತಲೆ ಹಾಕದೇ ಇರೋದೇ ನಿಜವಾದಂಥ ವೈರಾಗ್ಯದ ಒಂದು ವಿಷಯ. ಆಟೋ ಸಜೆಷನ್ ಇದು ತುಂಬ ಮುಖ್ಯ. ಮನಸ್ಸಿಗೆ ತರಬೇತಿ. ಸಂಕಲ್ಪಗಳು ಹುಟ್ಟುವುದೇ ಮನಸ್ಸಿನಿಂದ ಅಲ್ವಾ? ಆದ್ದರಿಂದ ನಾವು ನಮ್ಮ ಮನಸ್ಸಿಗೆ ನಿರಂತರವಾಗಿ ಹೇಳ್ತಾ ಇರಬೇಕು, ಹುಚ್ಚು ಸಂಕಲ್ಪಗಳನ್ನು ಮಾಡಬೇಡ. ಅದರಿಂದ ಸಿಗುವುದು ಕೇವಲ ಸಿಗದೇ ಇದ್ದರೆ ನಮಗೆ ಹತಾಶರಾಗ್ತೇವೆ. ಸಿಗುವಂಥ ಪ್ರಯೋಜನವೂ ಪೂರ್ತಿ ಅದು ನನಗೆ ಅನುಕೂಲವೋ ಪ್ರತಿಕೂಲವೋ ನಂಗೆ ಗೊತ್ತಿಲ್ಲ. ಅದು ಬರುತ್ತೆ, ಅದರಿಂದ ನಂಗೆ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಕೂಡ ಗೊತ್ತಿಲ್ಲ. ಮತ್ತೆ ಕೇಳೋದು ಯಾಕೆ? ಈ ಥರ ಬುದ್ಧಿವಾದ ಹೇಳಬೇಕು ನಿರಂತರ ಏಕಾಗ್ರತೆಯಿಂದ. ಸೊ ಧ್ಯಾನ ಸಮಾಧಿಗಳಿದನ್ನು ನಾವು ಪಾಲನೆ ಮಾಡಬೇಕು. ಸೊ ಇಲ್ಲಿ ಪಂಚೇಂದ್ರಿಯಗಳು ತುಂಬ ಮುಖ್ಯ. ಮನಸ್ಸು ಅಂತರ್ಮುಖಿ ಆಗಬೇಕಾದ್ರೆ ಇಂದ್ರಿಯಗಳ ಸಹಕಾರ ಇಲ್ಲದೆ ನೀವು ಮುಂದುವರಿಯೋಕ್ಕಾಗಲ್ಲ. ಇಂದ್ರಿಯಗಳು ಬಲವಂತವಾದದ್ದು, ಸೆಳಿತಾ ಇರುತ್ತೆ. ಸೊ ಕ್ರಮವಾಗಿ ಬೈಕೆಗಳಿಂದ ನಾವು ದೂರ ಇರಬೇಕು. ಅದು ಹೆಂಗಿರುತ್ತೆ ಅಂತಂದರೆ, ಇಂದ್ರಿಯಗಳ ಸೆಳೆತ ಬಿರುಗಾಳಿ ಮತ್ತು ದೋಣಿಯ ದೃಷ್ಟಾಂತ ನೋಡಬೇಕು. ಬಿರುಗಾಳಿ ಯಾವ ರೀತಿ ಬರ್ತೀವಿ, ದೋಣಿ ಆ ಕಡೆ ಹೋಗ್ತಾ ಇರುತ್ತೆ. ಸೊ ಪ್ರಪಂಚ ಹೇಗಿರುತ್ತೋ ನಮ್ಮ ಇಂದ್ರಿಯಗಳು ಆ ಕಡೆ ಹೋಗ್ತಾ ಇರುತ್ತೆ. ಸೊ ಆಮೆ ಹೇಗೆ ನಾವು ವಿತ್ಡ್ರಾ ಮಾಡಿಕೊಳ್ಳುತ್ತೋ ಅದೇ ರೀತಿ ವಿತ್ಡ್ರಾ ಮಾಡಿಕೊಳ್ತಾ ಇರಬೇಕು. ಆಗ ಮಾಡಿದರೆ ಮನಸ್ಸು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ. ಇದು ಯಾವುದೂ ಮಾಡದೇ ಇದ್ದರೆ, ಕೇವಲ ಭಗವದ್ಗೀತೆ ಓದೋದ್ರಿಂದನೋ ಅಥವಾ ಯಾವುದೋ ಒಂದು ಶ್ಲೋಕ ಪಾರಾಯಣದಿಂದನೋ 2-3 ದಿನಾಗೂ ಪ್ರಾಣಾಯಾಮ ಒಂದು ಅರ್ಧ ಗಂಟೆ 1 ಗಂಟೆ ಮಾಡೋದ್ರಿಂದನೋ ನಿಮಗೆ ಮನಸ್ಸು ನಿಯಂತ್ರಣೆಗೆ ಬರುತ್ತೆ ಅಂತಂದ್ರೆ ಸಾಧ್ಯವಿಲ್ಲ. ಅಭ್ಯಾಸ ವೈರಾಗ್ಯ
ಇದು ಇಲ್ಲದೇ ಇದ್ದರೆ ಮನಸ್ಸು ನಿಯಂತ್ರಣೆಗೆ ಬರೋದಿಲ್ಲ. ಮನಸ್ಸು ನಿಯಂತ್ರಣ ಆಗದೇ ಇದ್ದರೆ ನಿಮ್ಮ ಮನಸ್ಸನ್ನು ಅಂತರ್ಮುಖವಾಗಿ ಕಡ್ಕೊಂಡು ಹೋಗೋದು ಸಾಧ್ಯವೇ ಇಲ್ಲ. ಯಾಕೆಂದರೆ ಇಂದ್ರಿಯಗಳೇನೋ ಹೊರಗಡೆ ಇರ್ತದೆ, ಒಳಗೆ ಮನಸ್ಸು ಹೋಗೋಂದ್ರೆ ಹೆಂಗೆ ಹೋಗ್ತದೆ? ನಿಜವಾಗ ಅಂತರ್ಮುಖ ಆಗೋದಂದ್ರೆ ಏನು? ದೃಷ್ಟಿಕೋನ ಬದಲಾವಣೆ ಮಾಡಿಕೊಡೋದು. ನೀವು ಪ್ರಪಂಚವನ್ನೇ ನೋಡ್ತಾ ಇದ್ರಿ, ಆದರೆ ಒಳಗೆ ಹೆಂಗಿರ್ತದೆ ದೃಷ್ಟಿ? ನಿಮಗೆ ಹೊರಗಿಂದ ಯಾವುದು ನಿಮ್ಮನ್ನು ಅಟ್ರಾಕ್ಟ್ ಮಾಡೋದಿಲ್ಲ. ಆ ರೀತಿ ಇರೋದು ಅಂತರ್ಮುಖಗೊಳಿಸೋದು ಅಂತ ಅರ್ಥ. ಸೊ ಇದನ್ನು ಹೇಳ್ಬೋದು. ಇನ್ನೂ ಒಂದು 2 ಪ್ರಶ್ನೆಗಳಿವೆ, ಬಟ್ ಅದನ್ನು ಮುಂದಿನ ಪಾಠದಲ್ಲಿ ಹೇಳೋಣ. ಸಮಯ ಅತೀತ ಆಗಿದೆ. ಮನಸ್ಸು ಇಂದ್ರಿಯಕ್ಕೆ ಸಂಬಂಧ ಬಂದಾಗ ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತಂಬೋ ಒಂದು ಪ್ರಶ್ನೆ ಕೇಳಿದ್ದಾರೆ. ಆಮೇಲೆ ಏಕಾಂತದಲ್ಲಿ ಸಾಧನೆ ಮಾಡಬೇಕು ಅಂತಂಬೋದು ಹೇಳ್ತಾರೆ ಭಾಳ ಜನ. ಹಾಗಿದ್ರೆ ಸಾಧಕನಾಗಬೇಕಾದ್ರೆ ಮೊದಲು ಏಕಾಂತದಲ್ಲಿ ಏನು ಮಾಡಬೇಕು ಅಂತಂಬೋ ಪ್ರಶ್ನೆ ಇದೆ. ಇದನ್ನು ಒಂದು ನಿಮಿಷ ಹೇಳ್ಬಿಡೋಣ. ಇನ್ನು 4 ಮಿನಿಟ್ಸ್ ಇದೆ, ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಮತ್ತು ಮನಸ್ಸು ಇಂದ್ರಿಯಕ್ಕೆ ಸಮಸ್ಯೆ ಬಂದಾಗ ಹೇಗೆ ಅದರಿಂದ ಹೊರಗೆ ಬರಬೇಕು? ಮನಸ್ಸು ಮತ್ತು ಇಂದ್ರಿಯಗಳು ಅತ್ಯಂತ ಬಲಶಾಲಿಯಾದದ್ದು. ಎಷ್ಟೇ ಜ್ಞಾನ ಮತ್ತು ವಿವೇಕ ಇದ್ದರೂ ಕೂಡ ಇಂದ್ರಿಯಗಳು ಬಲವಂತವಾಗಿ ಮನಸ್ಸನ್ನು ಕೆಲಕಿ ಹೊರಗಿನ ಪ್ರಪಂಚದನ್ನು ಸೆಳೆಯುತ್ತೆ. ಸಮುದ್ರದಲ್ಲಿ ಸಾಗ್ತಾ ಇರುವಂಥ ದೋರಿಯನ್ನು ಹೇಗೆ ಬಿರುಗಾಳಿ ಹೇಗೆ ದಾರಿ ತಪ್ಪಿಸುತ್ತೋ ಹಾಗೆ ಇಂದ್ರಿಯಗಳ ಸೆಳೆತದಿಂದ ಮನಸ್ಸು ದಾರಿ ತಪ್ಪತ್ತೆ. ಹಾಗಾಗಿ ಅದಕ್ಕೆ ದೃಷ್ಟಾಂತವನ್ನು ಹೇಳ್ತಾರೆ. ವಿಷಯಗಳಿಂದ ಹಿಂಪಡೆಯಬಹುದು, ಆಮೆಯ ದೃಷ್ಟಾಂತ ವಿತ್ಡ್ರಾ ಮಾಡಿಕೊಳ್ಳೋದು, ಇದು ಮುಖ್ಯವಾಗಿ ಮಾಡಬೇಕು. ಆಮೇಲೆ ಅಭ್ಯಾಸ ಮತ್ತು ವೈರಾಗ್ಯ. ಪ್ರತಿಯೊಂದು ಅಭ್ಯಾಸ ಮಾಡದೇ ಇದ್ರೆ ಸಾಧ್ಯ ಇಲ್ಲ. ಮನಸ್ಸು ಗಾಳಿಯಂತೆ ಚಂಚಲವಾದದ್ದು, ಹಠಮಾರಿಯಾದದ್ದು. ಹಾಗಾಗಿ ಫೀಡ್ ಮಾಡೋದು ಬಿಡಬೇಕು, ಅದು ಅಭ್ಯಾಸ ಮಾಡಿಕೊಳ್ಳಬೇಕು. ವೈರಾಗ್ಯ, ಯಾವುದು ಒಳ್ಳೆಯದೋ ನಿಜವಾಗಿ ಅದನ್ನೇ ಎಕ್ಸ್ಪೆಕ್ಟ್ ಮಾಡಬೇಕು. ಯಾವುದು ಒಳ್ಳೆಯದಲ್ವೋ ಅದನ್ನು ಬೇಕು ಅಂತ ಅಂಬುವುದರಲ್ಲಿ ಸಾಹಸ ಮಾಡಬಾರದು. ಆಮೇಲೆ ಹುಚ್ಚು ಸಂಕಲ್ಪಗಳು ಮತ್ತು ಬಯಕೆಗಳನ್ನು ತ್ಯಾಗ ಮಾಡಬೇಕು. ಆಮೇಲೆ ರಥದ ಕಲ್ಪನೆ, ಬುದ್ಧಿಯ ಮೂಲಕ ನಿಯಂತ್ರಣ. ನಮ್ಮ ದೇಹವೇ ಒಂದು ರಥ, ಇಂದ್ರಿಯಗಳ 5 ಕುದುರೆಗಳು, ಮನಸ್ಸೇ ಕಡಿವಾಣ ಮತ್ತು ಬುದ್ಧಿಯೇ ಸಾರಥಿ. ನಾವು ಭಗವದ್ಗೀತೆಯ ಚಿತ್ರವನ್ನು ನೋಡಿದ್ರು ಕೂಡ ರಥಸಾರಥಿಯಾಗಿ ಕೃಷ್ಣ ಕೂತಿರ್ತಾನೆ. ಬುದ್ಧಿಯ ಸ್ಥಾನದಲ್ಲಿ ಕೃಷ್ಣ ಇದ್ದು ಅರ್ಜುನನಿಗೆ ತರಬೇತಿ ಕೊಡ್ತಾನೆ, ಹೇಗೆ ಮಾಡಬೇಕು ಹೇಗೆ ಮಾಡಬಾರದು ಅಂತ. ಅರ್ಜುನ ಅಂದರೆ ಮನಸ್ಸು, ಜೀವ. ಅವನು ತುಂಬ ಮನಸ್ಸು ಬಿದ್ದು ಹೋಗಿರುತ್ತೆ, ನಾನು ಯುದ್ಧ ಮಾಡೋದಿಲ್ಲ ಅಂತದ್ದು. ಬುದ್ಧಿಸ್ಥಾನದಲ್ಲಿದ್ದಂಥ ಕೃಷ್ಣ ಪಾಠ ಮಾಡ್ತಾನೆ, ಹಿತಯೋಗವನ್ನು ಹೇಳ್ತಾನೆ. ಅದೇ ರೀತಿ ನಮ್ಮ ಬುದ್ಧಿ ಕೂಡ ಸಮಸ್ಯೆ ಬಂದಾಗ ನಮಗೆ ಆಟೋ ಸಜೆಷನ್ ಕೊಡಬೇಕು. ಆ ಬುದ್ಧಿ ಕೊಡಬೇಕಂದ್ರೆ ಫಸ್ಟ್ ಬುದ್ಧಿ ಟ್ರೈನ್ ಆಗಿರ್ಬೇಕಲ್ಲ. ಬುದ್ಧಿಗೆ ಆಧ್ಯಾತ್ಮಿಕ ಜ್ಞಾನ ನಾವು ಪರಿಚಯ ಮಾಡಬೇಕು. ಭಗವದ್ಗೀತೆ ಓದೋದು, ಹಿರಿಯರ ಮಾತುಗಳು ಕೇಳೋದು, ಪ್ರವಚನಗಳು ಕೇಳೋದು, ಇದು ಮುಖ್ಯ ಉದ್ದೇಶ ಏನಂತಂದರೆ ಬುದ್ಧಿಯ ಟ್ರೈನ್ ಮಾಡೋದು. ಸಮಸ್ಯೆ ಬಂದಾಗ ಅದು ನಿಮಗೆ ಆಟೋ ಸಜೆಷನ್ ಕೊಡಲಿಕ್ಕೆ ಎಲಿಜಿಬಲ್ ಆಗತ್ತೆ. ಅದು ಆಟೋ ಸಜೆಷನ್ ಕೊಟ್ಟ ಮೇಲೆ ಕೇಳಬೇಕು ಬೇಡ ಅಂತಂಬೋದು ಮನಸ್ಸು ಅಭ್ಯಾಸ. ಅದು ಪ್ರವಚನದಲ್ಲಿ ಹೇಳಿದ್ದಾರೆ ಹೀಗೆ ಮಾಡಬಾರ್ದು ಅಂತ. ಇವತ್ತೊಂದು ದಿನ ನೋಡೋಣ ಮತ್ತೆ ನೆಕ್ಸ್ಟ್ ಟೈಮಿಂದ ನೋಡ್ಕೊಳ್ಳೋಣ ಅಂದರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಆಟೋ ಸಜೆಷನ್ ಬುದ್ಧಿ ಕೊಡಬೇಕು. ಮನಸ್ಸು ಬುದ್ಧಿ ಹೇಳಿದ್ದನ್ನು ಕೇಳಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಭ್ಯಾಸ ಮಾಡಬೇಕು, ವೈರಾಗ್ಯದಿಂದ ಇರಬೇಕು. ಆಮೇಲೆ ಭಗವದರ್ಪಣ ಬುದ್ಧಿ ಇರಬೇಕು. ಕೇವಲ ಬಲವಂತವಾಗಿ ಇಂದ್ರಿಯಗಳನ್ನ ತಡೆದು ಸರಿ ಹೋಗಲ್ಲ. ಅವುಗಳನ್ನು ತಡೆದು ಮನಸ್ಸನ್ನು ಪರಮತತ್ವದಲ್ಲಿ ಆದಂಥ ಭಗವಂತನಲ್ಲಿ ಏಕಾಗ್ರಗೊಳಿಸಬೇಕು. ಯಾವಾಗೂ ನಮ್ಮ ಬುದ್ಧಿಗೆ ಈ ಕೆಳಗಿನ ಇಂದ್ರಿಯಗಳು ಸುಖಗಳಕ್ಕಿಂತ ಶ್ರೇಷ್ಠವಾದದ್ದು ಕಾಣ್ತಾ ಇದೆ, ಅದು ಭಗವಂತನೇ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇರಬೇಕು. ಆಮೇಲೆ ಆಹಾರ ನಿಯಮಗಳು. ನಮ್ಮ ಮನಸ್ಸನ್ನು ನಿಯಂತ್ರಿಸೋದಕ್ಕೆ ನಾವು ಸೇವಿಸುವಂಥ ಆಹಾರವು ಕೂಡ ತುಂಬ ಪ್ರಮುಖವಾದ ಪಾತ್ರ ವಹಿಸುತ್ತೆ. ರಜೋಸ್ಪರ್ಶವಾದಂಥ ಪದಾರ್ಥಗಳು ಜಾಸ್ತಿ ತಿನ್ನಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲೆ ಪದಾರ್ಥಗಳು, ಇದು ರಜೋಗುಣ ಪದಾರ್ಥಗಳೆಲ್ಲ ಕೂಡ ಮನಸ್ಸು ಆರೋಗ್ಯವಾಗಿ ದೃಢವಾಗಿರ್ಲಿಕ್ಕೆ ಉಪಯೋಗ ಆಗ್ತದೆ ಹೊತ್ತು ಮನಸ್ಸಿಗೆ ಅಲ್ಲ. ಈರುಳ್ಳಿ, ಬೆಳ್ಳುಳ್ಳಿ ಇದೆಲ್ಲ ತಿನ್ನಬೇಕು ಯಾವಾಗ ಅಂತಂದರೆ ಅದು ಔಷಧಿ ರೂಪದಲ್ಲಿ ಏನಾದರೂ ಕೊಟ್ಟರೆ. ಆಯುರ್ವೇದ ಹಿಂದಿನ ಕಾಲದಲ್ಲಿ ಔಷಧಗಳಲ್ಲಿ ಬಳಸ್ತಿದ್ರು. ಕೇವಲ ಔಷಧಗಳು ಮಾತ್ರ ತಗೋಬೇಕಷ್ಟೆ. ಏನೋ ಶರೀರಕ್ಕೆ ತೊಂದರೆ ಆದಾಗ ಅದು ಬೇಕು, ಉಳಿದ ಸಮಯದಲ್ಲಿ ಬೇಕಿಲ್ಲ. ಅದನ್ನೇ ಜಾಸ್ತಿ ತಿಂತಾ ಇದ್ರೆ ಮನಸ್ಸಿನಲ್ಲಿ ರಜೋಗುಣ ಜಾಸ್ತಿ ಆಗ್ತದೆ. ಅದನ್ನು ತಿನ್ನಬಾರದು ಅಂತಲೂ ಇಲ್ಲ, ತಿನ್ನಬೇಕು ಅಂತಲೂ ಇಲ್ಲ. ಯಾವಾಗ ಅವಶ್ಯಕತೆ ಇದೆ ಆವಾಗೇ ತಗೊಳ್ಬೇಕು. ಆದ ಕಾರಣ ಸಾತ್ವಿಕ ಆಹಾರ ಸೇವನೆ ಮತ್ತು ಯಾವಾಗಲೂ ಒಳ್ಳೆಯವರ ಒಡನಾಟ, ಸತ್ಸಂಗ ಮಾಡೋದರಿಂದ ಮನಸ್ಸಿನ ಕೊಳೆ ನಿವಾರಣೆ ಆಗ್ತದೆ.
ನಮ್ಮ ಉದ್ಧಾರಕ್ಕೂ ಅಧಃಪಾತಕ್ಕೂ ಮನಸ್ಸೇ ಕಾರಣ. ಹಾಗಾಗಿ ತುಂಬ ಎಚ್ಚರದಿಂದ ಇರಬೇಕಾಗತ್ತೆ. ಮತ್ತೊಂದು ಪ್ರಶ್ನೆ, ಏಕಾಂತದಲ್ಲಿ ಸಾಧನೆಯನ್ನು ಮಾಡಬೇಕು ಅಂತಂಬ ಮಾತಿದೆ. ಹಾಗಿದ್ರೆ ಸಾಧಕನಾದಂಥ ಮೊದಲು ಏಕಾಂತದಲ್ಲಿ ಏನು ಮಾಡಬೇಕು? ಮನಸ್ಸು ನಿಯಂತ್ರಣ ಮಾಡದೇ ಇದ್ದಷ್ಟುವರೆಗೂ ಏಕಾಂತ ಎಂಬೋ ಮಾತೇ ಇಲ್ಲ. ಏಕಾಂತ ಎಂಬುದು ಇರೋದಿಲ್ಲ. ಯಾಕೆಂದರೆ ನಾವು ಏಕಾಂತ ಎಂಬುದೆಂಬ ಅರ್ಥ ಏನು? ನಾನೊಬ್ಬನೇ ಕೂತಿರೋದನ್ನು ನಾವು ಏಕಾಂತ ಅಂತೇವೆ. ಅಲ್ಲ, ಮನಸ್ಸು ಯಾವ ವಿಷಯವನ್ನು ಹಿಡ್ಕೊಳ್ಳದೇ ಇರೋದನ್ನು ಏಕಾಂತ ಅಂತಂತಾರೆ. ಸೊ ನೀವು ಒಬ್ಬರೇ ರೂಮಲ್ಲಿ ಕೂತಿದ್ರು ಕೂಡ ಮನಸ್ಸು ಯಾರೊಂದಿಗೋ ಮಾತಾಡ್ತಾ ಇರುತ್ತೆ, ಮಾತಾಡ್ದಂಗೆ ಅದು ಆ್ಯಕ್ಟ್ ಮಾಡ್ತಾ ಇರುತ್ತೆ, ವಿಷಯಗಳೊಂದಿಗೆ ತುಂಬ ಬ್ಯುಸಿಯಾಗಿರುತ್ತೆ. ಈಗ ಸಣ್ಣ ಹುಡುಗ ತಗೊಳ್ಳಿ, ಅವನು ಏಕಾಂತವಾಗಿ ಒಂದು ರೂಮಿನಲ್ಲಿ ಸೆಲ್ಫೋನ್ ಕೊಟ್ಬಿಡಿ, ಅಲ್ಲಿ ಏಕಾಂತ ಆಗ್ತದ? ಆಗೋದಿಲ್ಲ. ಯಾಕೆಂದರೆ ಎಲ್ಲ ವಿಷಯಗಳ ಸ್ಪರ್ಶವೂ ಇರುತ್ತೆ. ಹಾಗಾಗಿ ಏಕಾಂತವಾಗಿ ಸಾಧನೆಯಲ್ಲಿ ಏಕಾಂತ ಇರಬೇಕಿಲ್ಲದೆ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅಂದರೆ ಸಾಧನೆಯಲ್ಲಿ ಮುಂದುವರಿಬೇಕು ಅಂತಂದರೆ ಮನಸ್ಸನ್ನು ಆ ಕಡೆ ಈ ಕಡೆ ಹೋಗೋದಾಗಲಿ ವಿಷಯವನ್ನು ಹಿಡ್ಕೊಳ್ಳೋದಾಗಲಿ ಮಾಡಬಾರದು. ಆ ಥರ ಮಾಡಿದರೆ ಮನಸ್ಸು ಏಕಾಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆಧ್ಯಾತ್ಮಿಕ ವಿಚಾರದಲ್ಲಿ ಬಂದಾಗ ಏಕಾಂತ ಅಂತಂಬೋದು ಮನಸ್ಸು ಯಾವುದೇ ವಿಷಯವನ್ನು ಹಿಡ್ಕೊಳ್ಬಾರ್ದು. ಬಾಹ್ಯಪರ ನೋಡಿದ್ರೆ ಏಕಾಂತ ಅಂದರೆ ನಾವು ದೂರ ಇರಬೇಕು ಅಂತ ಅರ್ಥ. ಅದಕ್ಕೂ ಇನ್ನೊಂದು ಥರ ನಾವು ಇಂಟರ್ಪ್ರಿಟೇಟ್ ಮಾಡ್ಬೋದು. ನಾವು ಯಾವುದೇ ಒಂದು ಪುಸ್ತಕ ಓದಬೇಕಾದ್ರೂ ಅಥವಾ ಒಂದು ಜಪ ಪಾರಾಯಣ ಮಾಡಬೇಕಾದ್ರೂ ಪಕ್ಕದಲ್ಲೇ ಯಾರನ್ನ ಇದ್ರೆ ಡಿಸ್ಟರ್ಬ್ ಆಗ್ತದೆ. ಹಾಗಾಗಿ ಅದು ಕೂಡ ಒಂದು ಸಾಧನೆಯೇ. ಒಂದು ಭಗವದ್ಗೀತೆ ಓದೋದು ಒಂದು ಸಾಧನೆಯೇ, ಪಾರಾಯಣ ಮಾಡೋದು ಒಂದು ಸಾಧನೆಯೇ, ಜಪ ಮಾಡೋದು ಒಂದು ಸಾಧನೆಯೇ. ಅದಕ್ಕೆ ಏಕಾಂತದಲ್ಲಿ ಬೇಕೇ ಬೇಕು. ಆದರೆ ಸಾಧಕ ಆಗಬೇಕಂತಂದರೆ ಮೊದಲು ಏಕಾಂತದಲ್ಲಿ ಏನು ಮಾಡಬೇಕು ಅಂತಂದರೆ ಮನಸ್ಸು ನಿಯಂತ್ರಣ ಮಾಡಿಕೊಳ್ಬೇಕು. ಹಿಂದೆ ನಾವೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಲ್ಲ, ಆ ರೀತಿ ಮಾಡದೆ ನೀವು ಮನಸ್ಸು ನಿಯಂತ್ರಣೆ ಆಗೋದಿಲ್ಲ, ಏಕಾಂತದಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಏಕಾಂತದಲ್ಲಿ ಕೂಡೋದು ನನ್ನ ಉದ್ದೇಶ ಅಂತಂದರೆ ಮನಸ್ಸಿನಲ್ಲಿ ಯಾವುದೇ ವಿಚಾರಧಾರೆಗಳು ಇಲ್ಲದೇ ಇರುವುದು ಅಂತ ಅರ್ಥ. ಸುಮ್ಮನೆ ಒಬ್ಬನೇ ದೂರ ವೈಯಕ್ತಿಕವಾಗಿ ಕೂಡೋದು ಅಂತ ಅರ್ಥ ಅಲ್ಲ. ಸೊ ಇದು ಬಂದಂಥ ಪ್ರಶ್ನೆಗಳಿಗೆ ಉತ್ತರ. ತುಂಬ ಎಲ್ಲ ಒಳ್ಳೆಯ ಪ್ರಶ್ನೆಗಳು, ಒಂದು 2 ವಾರದಿಂದ ಬಂದಂಥ ಪ್ರಶ್ನೆಗಳಲ್ಲಿ ಉತ್ತಮವಾದಂಥ ಪ್ರಶ್ನೆಗಳನ್ನು ಸೆಲೆಕ್ಟ್ ಮಾಡಿ, ಇದು ನಿಮಗೂ ಅನುಕೂಲ ಆಗಬೇಕು, ಹೇಳೋದ್ರಿಂದ ನನಗೂ ಮರುಚಿಂತನೆ ಆಗಿ ಮತ್ತು ನನಗೂ ಒಂಥರ ಪುನಸ್ಮರಣೆ ಆಗ್ತದೆ ಅದನ್ನು. ಯಾಕೆಂತಂದರೆ ನಾನು ಸಾಧಕನಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಅಭ್ಯಾಸಗಳು ಮಾಡ್ತಾ ಇರೋನೇ ಆಗಲಿ, ನಾನು ಅದನ್ನು ಪೂರ್ಣ ಪ್ರಮಾಣದಲ್ಲಿ ನಿಯಂತ್ರಣೆ ಮಾಡಿದವನಲ್ಲ. ಹಾಗಾಗಿ ನನಗೂ ಅದು ಹೆಲ್ಪ್ ಆಗುತ್ತೆ ಎಂಬ ಉದ್ದೇಶದಿಂದ ಇದನ್ನು ಇವತ್ತಿನ ಪಾಠದಲ್ಲಿ ಹೇಳಿದ್ವಿ. ಮತ್ತು ಹಿಂದಿನ ಅಧ್ಯಾಯಗಳೆಲ್ಲ ಕೂಡ ಭಗವಂತ ಹೇಳಿದಂತೆಲ್ಲ ಪುನಸ್ಮರಣೆ ಮಾಡಿಕೊಂಡ್ವಿ. ಸೊ ಇದು ಇಲ್ಲಿಗೆ ಇವತ್ತಿನ ಪಾಠ ಇಲ್ಲಿ ಮುಕ್ತಾಯಗೊಳಿಸೋಣ. ಮತ್ತೆ ಮುಂದಿನ ವಾರ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಶ್ರೀಕೃಷ್ಣಾರ್ಪಣಮಸ್ತು.